श्रीगुरुभ्यो नमः। हरिः ओम्। सेदसाधनम्। ॐ शान्ति शान्ति शान्तिः। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ जातवेदसे सुनवामसो ममराति यतो निदहाति वेदः स न शदति दुर्गाणि विश्वा नावेव सिन्धुं दुरितात्यग्निः तामग्निवर्णां तपसा ज्वलन्तीं वैरोचनीं कर्मफलेषु दुष्टां दुर्गां देवीं शरणमहं प्रपद्ये। सुतरसि तरसे नमः। अग्ने त्वं पारयानव्यो अस्मान् स्वस्तिभिरति दुर्गाणि विश्वा ऊश्च पृथ्वी बहुलान उर्वे भवातोकाय तनयाय संयोः विश्वानिनो दुर्गः जातवेद सिन्धुं ननाव दुरितातिपर्षे। अग्ने अत्रिवन्मनसा गृणानो स्माकं भोज्यविता तनूनां ऋतनाचितगं सहमानमुग्रमग्निगुं हुवेम परमा सधस्तात्। स न परिषदति दुर्गाणि विश्वा क्षामद्देव अतिदुरितात्यग्निः प्रत्नोषि कमीढ्यो अध्वरेषु सनाच्च होता नव्यत्सत्से स्वाञ्चाग्ने तनुवं पिप्रयस्वा स्मभ्यं च सौभगमायजस्व। गोभिर्जुष्टमयुजो निषिक्तं तवेन्द्रविष्णो रनुसंचरेमा नाकस्य पृष्ठमभिसंवसानो वैष्णवीं लोक इह मादयन्ताम्। ॐ कात्यायनाय विद्महे कन्याकुमारी धीमहि तन्नो दुर्गे प्रचोदयात्। ॐ
ಶಾಂತಿ ಶಾಂತಿ ಶಾಂತಿ. ಶನಿವಾರ ಹೇಳಿಸ್ತೀನಿ. ಇವತ್ತೊಂದಿಷ್ಟು ಹಾಡು ಅಭ್ಯಾಸ ಮಾಡ್ತೀನಿ. ಶನಿವಾರ ನಮನ ಕರು ಮೈ ಗುರು ಚರಣ, ನಮನ ಕರು ಮೈ ಗುರು ಚರಣ, ನಮನ ಕರು ಮೈ ಗುರು ಚರಣ. ಭವ ಭಯಹರಣ ವಂದಿತ ಚರಣ, ಭವ ಭಯ ವಂದಿತ ಚರಣ, ತರಣ ಪ್ರಣತ ಜನ ಸುಶರಣ, ತರಣ ಪ್ರಣತ ಜನ ಸುಶರಣ. ನಮನ ಕರು ಮೈ ಗುರು ಚರಣ, ನಮನ ಕರು ಮೈ ಗುರು ಚರಣ. कलिमल हरण सब सुख कारण, कलिमल हरण सब सुख कारण, अभय वितरण जगदोद्धरण, अभय वितरण जगदोद्धरण, पातकहरण गुरु चरण, पातकहरण गुरु चरण. नमन करू मैं गुरु चरण, नमन करू मैं गुरु चरण. भव भयहरण ವಂದಿತ ಚರಣ, ಭವ ಭಯಹರಣ ವಂದಿತ ಚರಣ, ಶರಣ ಪ್ರಣತ ಜನ ಸುಶರಣ, ಶರಣ ಪ್ರಣತ ಜನ ಸುಶರಣ. ನಮನ ಕರು ಮೈ ಗುರು ಚರಣ, ನಮನ ಕರು ಮೈ ಗುರು ಚರಣ, ನಮನ ಕರು ಮೈ, ನಮನ ಕರು ಮೈ, ನಮನ ಕರು ಮೈ ಗುರು ಚರಣ.
ಅರಿತೆ ನಾನು ನಿಜದ ನೆಲೆಯನರಿತೆನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಭಾವದಂತರಂಗವರಿತ ವ್ಯಕ್ತಿಯೊಬ್ಬ ದೊರೆತನು. ಭಾವದಂತರಂಗವರಿತ ವ್ಯಕ್ತಿಯೊಬ್ಬ ದೊರೆತನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಎಂದೆಂದೂ ಇರುಳಿಲ್ಲದ ಬೆಳಕಿನೂರಿನಿಂದ ಅವನು ನಮ್ಮಲ್ಲಿಗೆ ಬಂದನು. ಎಂದೆಂದೂ ಇರುಳಿಲ್ಲದ ಬೆಳಕಿನೂರಿನಿಂದ ಅವನು ನಮ್ಮಲ್ಲಿಗೆ ಬಂದನು. ಅವನ ಸಂಗದಿಂದ ನಾನು ಹಗಲಾವುದು ಇರುಳಾವುದು ಎಂಬುದನ್ನು ಅರಿತೆನು. ಅವನ ಸಂಗದಿಂದ ನಾನು ಹಗಲಾವುದು ಇರುಳಾವುದು ಎಂಬುದನ್ನು ಅರಿತೆನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಭಾವದಂತರಂಗವರಿತ ವ್ಯಕ್ತಿಯೊಬ್ಬ ದೊರೆತನು. ಭಾವದಂತರಂಗವರಿತ ವ್ಯಕ್ತಿಯೊಬ್ಬ ದೊರೆತನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಎಂದೆಂದೂ ಇರುಳಿಲ್ಲದ ಬೆಳಕಿನೂರಿನಿಂದ ಅವನು ನಮ್ಮಲ್ಲಿಗೆ ಬಂದನು. ಎಂದೆಂದೂ ಇರುಳಿಲ್ಲದ ಬೆಳಕಿನೂರಿನಿಂದ ಅವನು ನಮ್ಮಲ್ಲಿಗೆ ಬಂದನು. ಅವನ ಸಂಗದಿಂದ ನಾನು ಹಗಲಾವುದು ಇರುಳಾವುದು ಎಂಬುದನ್ನು ಅರಿತೆನು. ಅವನ ಸಂಗದಿಂದ ನಾನು ಹಗಲಾವುದು ಇರುಳಾವುದು ಎಂಬುದನ್ನು ಅರಿತೆನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಜಪತಪಾದಿ ಕರ್ಮಗಳು ನೀರಸವೆಂದರಿತೆ ನಾನು. ಜಪತಪಾದಿ ಕರ್ಮಗಳು ನೀರಸವೆಂದರಿತೆ ನಾನು. ಹಳೆಯ ನಿದ್ರೆ ಹರಿತು ತೂಕಡಿಸುವುದೆಲ್ಲಿ ಬಂತು. ಹಳೆಯ ನಿದ್ರೆ ಹರಿತು ತೂಕಡಿಸುವುದೆಲ್ಲಿ ಬಂತು. ನಿರಂತರವು ಯೋಗದಲ್ಲಿ ಎಚ್ಚರಿರುವುದಾಯಿತು. ತೂಕಡಿಸುವುದೆಲ್ಲಿ ಬಂತು. ನಿರಂತರವು ಯೋಗದಲ್ಲಿ ಎಚ್ಚರಿರುವುದಾಯಿತು. ಅರಿತೆ ನಾನು ನಿಜದ ನೆಲೆಯನರಿತೆನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಭಾವದಂತರಂಗವರಿತ ವ್ಯಕ್ತಿಯೊಬ್ಬ ದೊರೆತನು. ಭಾವದಂತರಂಗವರಿತ ವ್ಯಕ್ತಿಯೊಬ್ಬ ದೊರೆತನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಅರಿತೆ ನಾನು ನಿಜದ ನೆಲೆಯನರಿತೆನು. ಗುರುಪೂರ್ಣಿಮೆಯ ಹಿನ್ನೆಲೆಯಲ್ಲಿ ಈ ಹಾಡುಗಳೆಲ್ಲ ಅಭ್ಯಾಸ ಮಾಡ್ಕೊಳ್ತಾ ಇದ್ದೀವಿ. ಪರಮಗುರು ಸಿದ್ಧಯೋಗಿ ಅಂತ ಕರೀತಾರೆ ಶ್ರೀರಾಮಕೃಷ್ಣ ಪರಮಹಂಸರಿಗೆ. ಅವರ ಜೀವನದಲ್ಲಿ ನೀವು ನೋಡಬಹುದು ಯಾವ ರೀತಿ ಇರ್ತಾರೆ ಗುರು, ಯಾವ ರೀತಿ ತನ್ನ ಜೀವನವನ್ನು ನಡೆಸ್ಕೊಂಡು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುತ್ತಾ
ಸಾಧನೆಯನ್ನು ಸ್ವಲ್ಪವೂ ಬಿಡೋದಿಲ್ಲ. ಅದಕ್ಕೆ ಒಳ್ಳೆಯ ಉದಾಹರಣೆ ಮಹಾಮಾತೆ ಶಾರದಾದೇವಿಯವರು. ಅದ್ಭುತವಾದ ಜೀವನವನ್ನು ನಡೆಸಿ, ಈಗ ಅವೆಲ್ಲ ನಿಮ್ಗೆ ಅರ್ಥವಾಗೋದಿಲ್ಲ. ಯಾಕೆಂದರೆ ದಿನನಿತ್ಯ ಹೊಸ ಹೊಸ ಗುರುಗಳು ಬರ್ತಿರ್ತಾರೆ. ಆಮೇಲೆ ಅಲ್ಲಿ ಕೇಳ್ತಾರೆ, ಎಲ್ಲಿ ಹೋಗ್ತಿದ್ದೀರಂತ. ಅಯ್ಯೋ ಅಲ್ಲಿ ಹೋಗ್ಬೇಡಿ, ಅಲ್ಲಿ ಏನಾಗಲ್ಲ, ಇಲ್ಲಿ ಹೊಸೊಬ್ಬರು ಬಂದಿದ್ದಾರೆ ಬನ್ನಿ ಅಂತಾರೆ. ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಅಲ್ಲಿನ ಹೋಗ್ತೀರಾ, ಇನ್ನೊಬ್ರು ಬಂದಿದ್ದಾರೆ ಅಂತ ಹೋಗ್ತಾರೆ. ಹೀಗೆ ಜೀವನವೆಲ್ಲ ಸುತ್ತದೇ ಆಗಿಬಿಟ್ಟಿರುತ್ತೆ. ಆದರೆ ನಿಜವಾದ ರೀತಿಯಲ್ಲಿ ಸಾಧನೆಯ ಪಥಕ್ಕೆ ದಾರಿ ತೋರುವಂತಹ ಗುರುಗಳು ಬಹಳ ಕಡಿಮೆ. ಮಹಾಮಾತೆ ಶಾರದಾದೇವಿಯವರು ಯಾರೋ ಕೇಳ್ತಾರೆ, ನೀವು ಎಷ್ಟು ಜಪ ಮಾಡ್ತೀರಮ್ಮ ಅಂತ. ಅವ್ರು ಹೇಳ್ತಾರೆ, 1,00,000 ಮೀರುತ್ತೆ ಒಂದೊಂದು ದಿವಸ, ಅಷ್ಟು ಜಪ ನಾ ಮಾಡ್ತೀನಿ ಅಂತಾರೆ. ಮನೆ ಕೆಲಸ ಎಲ್ಲ ಅವರೇ ಮಾಡ್ತಾ ಇದ್ದಿತ್ತು. ಅಡುಗೆ ಎಲ್ಲ ಮಾಡ್ತಾಯಿದ್ರು. ಬರೋ ಭಕ್ತರಿಗೆಲ್ಲ ಊಟ ಹಾಕೋರು, ಅಡುಗೆ ಎಲ್ಲ ಮಾಡೋರು, ಮತ್ತು ಎಲ್ಲ ಗುಡಿಸಿ ಸಾರಿಸಿ ಕ್ಲೀನ್ ಮಾಡಿಕೊಂಡು ಇಷ್ಟೆಲ್ಲ ಮಾಡಿಕೊಂಡು 1,00,000 ಜಪ ಮಾಡೋರು. ನಮಗೆ ಇದ್ದಿದ್ರೆ ಅದಿಲ್ಲ, ಅದಿದ್ದರೆ ಇದಿಲ್ಲ. ಹಾಗಾಗಿ ಗುರು ಪೂರ್ಣಿಮೆ ಅಂದರೆ ಸುಮ್ಮನೆ ಒಂದು ಗುರು ಪೂರ್ಣಿಮೆ ಒಂದು ದಿವಸ ಪ್ರೋಗ್ರಾಮ್ ಅದು ಆಗುವುದಾಯ್ತು. ಹಂಗಲ್ಲ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಆ ರೀತಿಯ ಗುರು ಸಂಪ್ರದಾಯದಲ್ಲಿ ಇಲ್ಲಿ ಮ್ಯಾಜಿಕ್ ಏನೂ ಇಲ್ಲ. ಜನ ಅನ್ಕೊಂಡ್ಬಿಡ್ತಾರೆ ಅವರು ಕೃಪೆ ಮಾಡಿಬಿಟ್ರೆ. ಅವೆಲ್ಲ ಏನೇನೂ ಇಲ್ಲ. ನಿನ್ನ ಹೃದಯದ ಪರಿಶುದ್ಧತೆ ಏನು ಅಂತ ಕೇಳಬೇಕು, ನೋಡಬೇಕು. ಅದು ಬಹಳ ಮುಖ್ಯ. ನಾವು ಅದ್ರ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತಾ ಇಲ್ಲ. ಹೃದಯದ ಪರಿಶುದ್ಧತೆ ಇಲ್ಲದೆ ಇದ್ದರೆ ನೀವು ಭಗವಂತ ಬಂದರೂ ನಿಮಗೇನೂ ಆಗೋದಿಲ್ಲ. ಯಾಕೆಂದರೆ ತುಂಬ್ಕೊಂಡ್ಬಿಟ್ಟಿದೆ, ಕಸ ಕೊಳೆ ಕಸ ಎಲ್ಲ ತುಂಬಿದೆ. ನೀವು ಪರಮಾತ್ಮನ ಗುರುನ ನೆನೆ ಅಂದರೆ ಎಲ್ಲಿ ಸಾಧ್ಯವಾಗುತ್ತೆ? ನೋಡಿ, ಶಾರದಾದೇವಿಯವರು ಜಪ ಮಾಡುವಾಗ ಕೇಳ್ತಾರೆ ಇನ್ನೊಬ್ರು ಬಂದು, ಯಾಕಮ್ಮ ನೀ ಮಾಡ್ತೀಯ ಜಪ? ಯಾಕೆ ನೀ ಮಾಡಬೇಕು? ನೀನೇ ಜಗಜ್ಜನನಿಯ ಸ್ವರೂಪ, ಅಷ್ಟು ಸಾಧನೆ ಮಾಡಿದೀಯಾ. ಪಂಚತಾಪ ಜಪ ಮಾಡಿದ್ದಾರೆ. ಪಂಚತಾಪ ಜಪ ಅಂದರೆ ಮೇಲೆ ಸೂರ್ಯ, ಕೆಳಗಡೆ ಬೆಂಕಿ, ಸುತ್ತಲೂ ಬೆಂಕಿ, ಅವರೇ ಮಧ್ಯ ಕೂತ್ಕೊಂಡು ಅವರು ಸಾಧನೆ ಮಾಡಿದ್ದಾರೆ. ಅದೆಲ್ಲ ನಾವು ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲ ಈಗಿನ ಪ್ರಪಂಚದಲ್ಲಿ. ಸುಮ್ಮನೆ ಹೇಳಿದೆ. ಸೊ ಈಗ ಏನಾಗಿದೆ ಅಂದರೆ ಆನ್ಲೈನ್ ಗುರುಗಳು ಮತ್ತು ಇದು ಏನದು ಕೋಡ್ ಕೊಟ್ಬಿಟ್ಟು ಅದು ಓಪನ್ ಮಾಡಿದಾಗ ನಿಮಗೆ ಅವೆಲ್ಲ ಏನೂ ನಡೆಯೋದಕ್ಕೆ ಆಗೋದಿಲ್ಲ. ನೀನು ಎಷ್ಟು ಜಪ ಮಾಡಿದೆ ದಿವಸ, ಎಷ್ಟು ಪ್ರಾರ್ಥನೆ ಮಾಡಿದೆ ನೀನು. ಕೆಲವರು ಅಂದ್ಕೊಂಡ್ಬಿಡ್ತಾರೆ ರೆಸ್ಟ್ಲೆಸ್ ಮೈಂಡ್ ನೋಡಿ, ಸುಮ್ಮನೆ ಸುತ್ತದು, ಇಲ್ಲೋಗೋದು ಅಲ್ಲೋಗೋದು, ಅಲ್ಲೋಗೋದು ಇಲ್ಲೋಗೋದು, ಇಲ್ಲೋಗೋದು ಅಲ್ಲೋಗೋದು, ಹೋಗ್ತಾ ಇರೋದು. ಚಾರ್ಧಾಮ ಆಯಿತು ಪಂಚಧಾಮ, ಪಂಚಧಾಮ ಆಯಿತು ಚಾರ್ಧಾಮ, ಚಾರ್ಧಾಮ ಆಯಿತು ರಾಮೇಶ್ವರ, ರಾಮೇಶ್ವರ ಆಯಿತು ಕಾಶಿ. ಸುತ್ತಾನೆ ಇರೋದು. ಯಾಕಂದ್ರೆ ಕೂತ್ಕೊಳ್ಳಿಕ್ಕಾಗಲ್ಲ ಅವ್ರಿಗೆ. ದೇ ಡೋಂಟ್ ಹ್ಯಾವ್ ದಿ ಪ್ರಾಕ್ಟೀಸ್ ಆಫ್ ಸಿಟ್ಟಿಂಗ್ ಆ್ಯಂಡ್ ಮೆಡಿಟೇಟಿಂಗ್. ಗುರುಪೂರ್ಣಿಮೆ ಹಿನ್ನೆಲೆಯಲ್ಲಿ ಈ ಮಾತೆಲ್ಲ ನಿಮಗೆ ಕೊಡ್ತಾ ಇದ್ದೀನಿ. ಗುರುಪೂರ್ಣಿಮೆ ಅಂದರೆ ನೀವು ಕುಳಿತುಕೊಂಡು ಎಷ್ಟು ಸಾಧನೆ ಮಾಡ್ತೀರಾ. ಅಯ್ಯೋ ಸ್ವಾಮೀಜಿ ನಾವು ಸಂಸಾರಸ್ಥರು, ಅದೆಲ್ಲ ಮುಖ್ಯ. ನೀ ಮನುಷ್ಯ ತಾನೇ, ಅದು ಮುಖ್ಯ. ನೀನು ಎಷ್ಟು ಜಪ ಧ್ಯಾನ ಮಾಡ್ತೀಯ ಅಂತ. ವ್ಯವಹಾರಗಳು ಅದ್ರ ಪಾಡೋದಾಗತ್ತೆ. ವ್ಯವಹಾರಗಳು ನಿಂತೋಗ್ಬಿಡುತ್ತೇನೋ, ವ್ಯವಹಾರಗಳು ನಡೀತಾನೇ ಇರುತ್ತೆ. ನೀನು ಎಷ್ಟು ಜಪ ಧ್ಯಾನ ಮಾಡ್ತೀಯ, ನಿನ್ನ ಜಪ ಧ್ಯಾನದಲ್ಲಿ ನೀನು ಎಷ್ಟು ತೊಡಕೋತೀಯ, ಅದರಲ್ಲಿ ಇರ್ತೀಯ, ಅದು ಬಹಳ ಮುಖ್ಯ. ನಾವೆಲ್ಲ ಹಿರಿಯ ಸನ್ಯಾಸಿಗಳ ಜೊತೆ ಇದ್ದು, ಸ್ವಾಮಿ ಸೋಮನಾಥಾನಂದಜಿ, ಸ್ವಾಮಿ ಶಾಂಭವಾನಂದಜಿ ಇತ್ಯಾದಿ ಇತ್ಯಾದಿ ಹಿರಿಯರ ಸನ್ಯಾಸಿಗಳು, ಅವರೆಲ್ಲ ಸುರೇಶಾನಂದಜಿ, ಇವರೆಲ್ಲ, ಸುರೇಶ ಅಂದರು ಕರೆಸ್ಪಾಂಡೆಂಟು ವಿದ್ಯಾಶಾಲೆಗೆ. ಆದರೆ ಅಂಥ ಸಾಧಕನನ್ನು ನೋಡೇ ಇರಲಿಲ್ಲ. ಹೊರಗಡೆ ವ್ಯವಹಾರಗಳು ಮಾಡ್ಕೊಳ್ತಾ ಇದ್ರು, ಆದರೆ ಆಂತರಿಕವಾಗಿ ಸದಾ ಸಾಧನೆ ಮಾಡ್ತಾ ಇದ್ರು. ಜೀವನದ ಗುರಿನ ನಾವು ಸರಿಯಾಗಿ ತಿಳ್ಕೊಂಡ್ರೆ ಗೊತ್ತಾಗತ್ತೆ. ಸಾಧನೆ ಸಾಧನೆ ಸಾಧನೆ. ವ್ಯವಹಾರ ಯಾರು ಬೇಡ ಅಂತಾರೆ? ಮಾಡಪ್ಪ, ಯಾರು ಬೇಡ ಅಂತಾರೆ?
ಆದರೆ ನೀನು ಮನುಷ್ಯನಾಗಿದೆಯಲ್ಲ, ಮೃಗತ್ವವನ್ನು ತೆಗೆದು ದೈವತ್ವದಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಡುವಂಥ ನಮ್ಮ ಸಂಸ್ಕೃತಿ, ಹಿಂದೂ ಧರ್ಮದ ಎಲ್ಲ ಉಪನಿಷತ್ತುಗಳು, ಎಲ್ಲ ವಿಚಾರಧಾರೆಗಳು. ಎಷ್ಟು ತಿಳ್ಕೊಂಡ್ರೂ ಏನು ಪ್ರಯೋಜನ, ಸ್ವಲ್ಪನೂ ಜೀವನದಲ್ಲಿ ಅಳವಡಿಸ್ಕೊಡ್ತಾ ಇದ್ರೆ ಅಲ್ವಾ? ಹಾಗಾಗಿ ವ್ಯಾಸ ಪೂರ್ಣಿಮೆ, ಗುರು ಪೂರ್ಣಿಮೆ ಭಾಳ ವಿಶೇಷವಾಗಿ ನಾನು ಈ ಸರಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ವೇದ ಪಾಠ ಅದು ಸರಿ ಸರಿ ಸರಿ, ಆದರೆ ನೀನು ಸಾಧನೆ ಮಾಡ್ತಿದ್ದೀಯಾ? ಸಾಧನೆ ಅಂದ್ರೆ ಗೊತ್ತಾ ಏನು ಅಂತ? ಸುಮ್ಮನೆ ಪೂಜೆ ಮಾಡಿಬಿಡೋದಲ್ಲ. ಆ ಪೂಜೆ ಮಾಡುವಾಗ ಆ ಗುರುವಿನ ಕೃಪೆಯಿಂದ, ಕಬೀರದಾಸರಿಗೆ ಯಾರೋ ಕೇಳ್ತಾರೆ, ಗುರುವೂ ಬರ್ತಾನೆ ಭಗವಂತನೂ ಬರ್ತಾನೆ, ಯಾರಿಗೆ ಮೊದಲು ನಮಸ್ಕಾರ ಮಾಡಲಿ ಅಂದರೆ ಕಬೀರದಾಸ ಹೇಳ್ತಾರೆ, ಮೊದಲು ಗುರು ಮಾಡ್ತೀನಿ. ಯಾಕೆ? ಅವನಿಂದ ನಾನು ಭಗವಂತ ತಿಳ್ಕೊಂಡಿದ್ದು, ಅವನೇ ತಾನು ನಮಗೆ ತೋರಿಸ್ಕೊಟ್ಟಿದ್ದು ಭಗವಂತ ಇದ್ದಾನೆ ಅಂತ. ಸೊ ಗುರು. ಹಾಗಾಗಿ ಶ್ರೀರಾಮಕೃಷ್ಣ ಪರಮಹಂಸರ ಹತ್ರ ಬರುವಂಥ ಭಕ್ತರೆಲ್ಲ ಕೇಳ್ತಾರೆ, ಸ್ವಾಮಿ ಸಾಧನೆ ಅಂತೀರಾ, ನಾವು ಹೇಗೆ ಮಾಡಲಿಕ್ಕಾಗುತ್ತೆ, ನಮ್ಮ ಜೀವನ ಹೀಗಾಗಿದೆ ಅಂದರೆ. ಯಾರು ಬೇಡ, ಯಾರೋ ಒಬ್ರು ಹೇಳ್ತಾರೆ, ಸ್ವಾಮಿ ಸಾಧನೆ ನಾ ಕೂತ್ಕೋತೀನಿ, ಕೂತ್ಕೊಂಡ ತಕ್ಷಣ ನಮ್ಮ ಮನೆ ಹತ್ರ ಒಂದು ಫ್ಯಾಕ್ಟ್ರಿ ಇದೆ, ಫ್ಯಾಕ್ಟ್ರಿದು ಸೈರನ್ ಕೂಗುತ್ತೆ, ಅದು ಕೂಗುತ್ತಲ್ಲ ಸೈರನ್, ಭಾಳ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ತಾರೆ. ಶ್ರೀರಾಮಕೃಷ್ಣ ಅವ್ರು ಹೇಳಿದ, ಹೌದಾ, ಓಹೋ ಏನು ಶಬ್ದ ಮಾಡುತ್ತದು? ಓದ್ ಶಬ್ದ ಮಾಡುತ್ತೆ ಸ್ವಾಮಿ. ಎಷ್ಟು ನಿಮಿಷ? ಒಂದು 4 ನಿಮಿಷ 5 ನಿಮಿಷ ಹಂಗೆ ಶಬ್ದ ಮಾಡುತ್ತೆ. ಓಹೋ, ನಾಳೆಯಿಂದ ಏನು ಮಾಡು ಓಂಕಾರದ ಧ್ವನಿ ಅದನ್ನು ಅಂತ ಅನ್ಕೋ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು ಅಂತ. ಹೆಂಗಿದೆ ನೋಡಿ, ಓಂಕಾರದ ಧ್ವನಿ ಅಲ್ಲಿ ಬರ್ತಾ ಇದೆ ಅಂತ ಅನ್ಕೋ, ಕಾನ್ಸಂಟ್ರೇಟ್ ಮಾಡು ಅಂತ ಹೇಳ್ತಾರೆ. ನಾವು ತಿಂಗಳಾರುಗಟ್ಟಲೆ ಬಿಟ್ಬಿಡ್ತೀವಿ, ಅಯ್ಯೋ ಸ್ವಾಮೀಜಿ ಆ ಸೈರನ್ ಕಳ್ಳಿಗೆ ಒಂದು ಪಿಳ್ಳೆನವ ಅಂತ. ಮೊದಲೇ ಮನಸ್ಸಿಲ್ಲ, ಈ ಥರ ಜಪ ಧ್ಯಾನ ಮಾಡೋದಕ್ಕಂತೂ ಆಗೋದಿಲ್ಲ. ಈ ಥರ ಎಲ್ಲ ಪೆರಿಫೆರಲ್ ಆಗಿ ಜೀವನ ನಡೆಸ್ಕೊಂಡು ಏನು ಹೇಳಿದ್ರು ಅದು ತಗೊಳಕ್ಕಾಗ್ತಿಲ್ಲ ಮನಸ್ಸಲ್ಲಿ. ನಾವು ಹೇಗಿರಬೇಕು? ಸಾಧನೆ ಮಾಡಬೇಕು. ಅದು ಗುರುಗೆ ನಮಸ್ಕಾರ ಮಾಡಿದಾಗ ಗುರು ಕೃಪಾಂಜನ ಪಾಯೋ ಮೇರೆ ಭಾಯಿ, ಆ ಕೃಪೆ ಬರೆದ್ರೆ ಎಲ್ಲ ಸಾಧ್ಯವಾಗುತ್ತೆ. ಗುರು ಮುಖೇನ ಎಲ್ಲ ನಮಗೆ ಸಿಗುತ್ತೆ. ಅವನು ಶ್ರೀರಾಮಕೃಷ್ಣ ಎಂಥ ಒಂದು ಐಡಿಯಾ ಕೊಡ್ತಾರೆ ನೋಡಿ. ಅವನು ಬಂದು ಹೇಳ್ತಾನೆ, ಸೈರನ್ ಬಂದ ತಕ್ಷಣ ನಾನು ಮತ್ತೆ ಕೂತ್ಕೊಂಡು ಧ್ಯಾನ ಕೂತ್ಬಿಡ್ತಿದ್ದೆ. ನಾನು ಓಂಕಾರ ಕೇಳ್ತಾ ಇದ್ದೆ. ಕನ್ವರ್ಟ್ ಇನ್ ಟು ದ್ಯಾಟ್. ಒಬ್ಳು ಹೆಂಗಸು ಬರ್ತಾಳೆ ಶ್ರೀರಾಮಕೃಷ್ಣ ಹತ್ರ, ಹೇಳ್ತಾಳೆ, ನೀವು ಸಾಧನೆ ಮಾಡು ಅಂತೀರಾ, ಏನು ಮಾಡಲಿ, ಮಗು ಬಂದು ನನ್ನನ್ನು ಎಳ್ಕೊಂಡು ಹೋಗುತ್ತೆ, ಅದಕ್ಕೆ ಸ್ನಾನ ಮಾಡಿಸ್ಬೇಕು, ಅದಕ್ಕೆ ತಿಂಡಿ ತಿನ್ನಿಸ್ಬೇಕು, ಈ ಒಂದು ತಾಪತ್ರೆಲ್ಲ ನಾನು ಹೆಂಗೆ ಜಪ ಮಾಡಲಿ ಅಂತ. ಶ್ರೀರಾಮಕೃಷ್ಣ ಕೂತ್ಕೋ, ಗಾಬರಿ ಹಾಕ್ಬಿಡ, ಕೂತ್ಕೋ, ಮಗು ಬರುತ್ತಾ, ನಿನ್ನ ಹತ್ರ ಬರುತ್ತಾ, ಪುಟ್ಟ ಮಕ್ಕಳು ಬಂದೇ ಬರುತ್ತೆ, ಅವಕ್ಕೆ ಬರಬೇಡ ಅನ್ಬೇಡ. ಹಂಗಾರೆ ಆ ಮಗುನೇ ಶ್ರೀರಾಮ ಅಂತ ಅನ್ಕೋ, ಆ ಮಗುನೇ ಶ್ರೀಕೃಷ್ಣ ಅಂತ ಅನ್ಕೋ, ಆ ಮಗುನೇ ಯಶೋಧ ಅಂತ ಅನ್ಕೋ, ಆ ಮಗುನೇ ಭಗವತ್ ಸ್ವರೂಪಿಣಿ ಬಂದಿದ್ದಾಳೆ ಅಂತ ಅನ್ಕೋ. ಆ ಮಗುಗೆ ಸ್ನಾನ ಮಾಡಿಸುವಾಗ, ಆ ಮಗುಗೆ ತಿಂಡಿ ಕೊಡುವಾಗ, ನೈವೇದ್ಯ ಮಾಡ್ದೆ ಸಾಧ್ಯವಾಗುತ್ತಾ ನಿಮಗೆ? ಆ ಚೇಂಜ್ ಮಾಡೋದಿದೆಯಲ್ಲ ಆಟಿಟ್ಯೂಡು, ಬಹಳ ಕಷ್ಟ. ಅದು ಚೇಂಜ್ ಆಗಿಬಿಟ್ರೆ ಯದ್ಯತ್ ಕರೋಮಿ ತತ್ತದ ಕಿಲಂ ಶಂಭೋ ತವಾರಾಧನ ಅಂತ ಬರೀ ಮಂತ್ರ ಹೇಳ್ತೀವಿ ಅಷ್ಟೇ. ಯದ್ಯತ್ ಕರೋಮಿ, ಏನೇನು ಕೆಲಸ ಮಾಡ್ತೀವಿ, ತತ್ತದ ಅಖಿಲಂ ಎಲ್ಲವೂ ಶಂಭೋ ಪರಮೇಶ್ವರ ಶಿವ ನಿನ್ನ ಆರಾಧನೆ ಅಂತ. ನಾವು ಅನ್ಕೊಂಡ್ಬಿಡ್ತೀವಿ ದೇವರ ಮನೇಲಿ ಕೂತು ಬಿಟ್ರೆ ಆರಾಧನೆ ಆಗೋಯ್ತು ಅಂತ ನಾವು ಅನ್ಕೋತೀವಿ. ಅಥವಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೂತ್ಬಿಟ್ಟು ಹರಟೆ ಹೊಡ್ಕೊಂಡು ಬಂದ್ಬಿಟ್ರೆ ಕನಿಕಾ ಪರಮೇಶ್ವರಿ ಆಶೀರ್ವಾದ ಮಾಡಿಬಿಡ್ತಾಳೆ ಅಂತ. ಅದೆಲ್ಲ ಅಲ್ಲ. ಹೃದಯ ಪರಿಶುದ್ಧವಾಗಿದ್ದರೆ ಅದು ಸಾಧ್ಯ. ಹೃದಯ ಪರಿಶುದ್ಧ ಮಾಡ್ಕೋಬೇಕಂದ್ರೆ, ಅಲ್ರಿ, ಒಬ್ರು ನೆಂಟರು ಮನೆಗೆ ಬರ್ತಾರೆ ಅಂದರೆ 10 ಸರಿ ಕ್ಲೀನ್ ಮಾಡಿಸ್ತೀರಾ, ಕೆಲಸದೊಳಗೆ ಹೇಳ್ತೀರಾ, ಅದನ್ನು ಹಾಕೋದ್ರಿ ಇದನ್ನು ಹಾಕೋದ್ರಿ, ಆಮೇಲೆ ಇನ್ನೊಂದು ಹಾಕ್ತಾರೆ, ರೂಮ್ ಫ್ರೆಶ್ನರ್ ಹಾಕ್ತಾರೆ. ಮೊದಲೇ ಕೊಳಕ್ಕೆ ತುಂಬಿರುತ್ತೆ, ಫ್ರೆಶ್ನರ್ ಹಾಕ್ತಾರೆ, ಸ್ವಲ್ಪ ಹೊತ್ತಿಗೆ ಅದು ಎಲ್ಲ ಹಾಕಿ ಆ ಒಬ್ಬ ಮನುಷ್ಯಂಗೆ ಇಷ್ಟು ಮಾಡೋಕ್ಕೆ ಹೋಗ್ತೀರಾ. ದೇವ್ರಿಗೆ ಹೃದಯಕ್ಕೆ, ದೇವ್ರ ಹೃದಯದಲ್ಲಿ ಕುತ್ಕೊಂಡಿದ್ದಾನೆ. ಹೃದಯ ಕಮಲ ಮಧ್ಯೆ ರಾಜಿತಂ ನಿರ್ವಿಕಲ್ಪಂ, ಎಂಥ ಶ್ಲೋಕ ಅದು. ಹೃದಯದಲ್ಲಿ ಪರಮಾತ್ಮನ ಕೂರಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀರಾ ಯಾವಾಗಾದರೂ? ಈ ಗುರುಪೂರ್ಣಿಮೆಯಲ್ಲಿ ಪ್ರಯತ್ನ ಪಡಿ. ಎಷ್ಟೊಂದು ಗುರುಪೂರ್ಣಿಮೆ ಬಂದು ಹೊಟ್ಟೋಯ್ತು.
ಯಾಕೆ ನಾವು ಹಾಗೆ ಇದ್ದೀವಿ ಅಂದರೆ ಏನನ್ನು ಒಳಗೆ ತಗೊಳ್ಳಲ್ಲ ನಾವು. ಪೆರಿಫೆರಲ್, ಹೀಗೆ ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಅದು ಬೇಕು, ಇದು ಬೇಕು, ಹೋಗ್ತಾ ಇರುತ್ತೆ ಗಾಡಿ. ಗುರು ಅನ್ನೋದು ಅಷ್ಟು ಮುಖ್ಯವಾದ ಒಂದು ವಿಚಾರ. ನಾವು ಅನ್ಕೊಂಡ್ಬಿಡ್ತೀವಿ ಎಲ್ಲೋ ಕಲ್ತು ಬಿಡೋಣ, ಇದೊಂದು ಕಲ್ತು ಬಿಡೋಣ, ಅದನ್ನು ಕಲಿಯೋದು ಹೇಳೋದೆಲ್ಲ ಬೇರೆ. ಈಗಂತೂ ನಿಮ್ಮನ್ನು ಯಾರು ಕೇಳ್ತಾರೆ? ಕ್ಯಾಸೆಟ್ ಹಾಕ್ಬಿಡ್ತಾರೆ. ಏನು ಬೇಕು ನಿಮಗೆ? ರುದ್ರ ಹಾಕೋ ಕ್ಯಾಸೆಟ್ಟು. ಏನು ಬೇಕು ನಿಮಗೆ? ಶ್ರೀ ಸೂಕ್ತ ಹಾಕೋ ಕ್ಯಾಸೆಟ್ಟು. ನೀವು ಯಾಕೆ ಹೇಳಬೇಕು ಅಂತೀರಿ? ಯಾರನ್ನಾದ್ರೂ ಕೇಳಿ, ನಿಮ್ಮನ್ನು ಬಿಡಿ, ಹೊಸಬ್ರು ಬರ್ತಾರೆ. ಅದೇ ಅವ್ರು ಹೇಳಿದ್ರು ಕಲ್ತ್ಕೊಳ್ಳೋಣ ಅಂತ, ಅದಕ್ಕೆ ಯಾಕೆ ಕಲಿತಾ ಇದೆಯಾ? ಇನ್ ಡೆಪ್ತ್ ಪ್ರಶ್ನೆ ಹಾಕಿದ್ದೀರಾ? ಯಾಕೆ ಕಲಿತಾ ಇದೆಯಾ ವೇದಘೋಷನ, ವೇದ ಪಾಠನ? ಇವತ್ತು ಬೆಂಗಳೂರು ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಮಾತಾಡೋ ಸ್ವಾಮೀಜಿ, ಹೋದ್ ಸರಿ ನೀವು ಆ ವೇದದ ಬಗ್ಗೆ ಹೇಳಿದ್ರೆ ಇವತ್ತು ಹೇಳಿ ಸ್ವಾಮೀಜಿ ಅಂತ. ಯಾಕಮ್ಮ ಅಷ್ಟು ಕ್ಲಿಯರಾಗಿ ಹೇಳೋರು ನಮ್ಗೆ ಸಿಗಲ್ಲ ಸ್ವಾಮೀಜಿ. ಎಷ್ಟು ಮಕ್ಕಳಿಗೆ ಹೇಳ್ದಂಗೆ ಹೇಳ್ತೀರಾ? ಯಾಕೆ ವೇದ ಪಾಠ ಕಲಿತೀರ? ಸುಮ್ಮನೆ ಇನ್ನೊಬ್ರು ಯಾಕೆ ಎದುರುಗಡೆ ಮನೆಯವ್ರು ಹೋಗ್ತಿದ್ದಾರೆ, ನಾನು ಹೋಗಿ ಕಲಿತಾ ಇದ್ದೆ. ಇನ್ ಡೆಪ್ತ್ ಏನದು ವೇದ ಪಾಠ ಅಂದರೆ? ಮನುಷ್ಯನನ್ನ ದೈವತ್ವದೆಡೆ ಕರ್ಕೊಂಡು ಹೋಗುವಂಥ ಒಂದು ಪಥ, ಒಂದು ದಾರಿ. ಆ ವೇದ ಘೋಷದಿಂದ ಪರಿಶುದ್ಧವಾಗುತ್ತೆ ದೇಹ, ಮನಸ್ಸು, ಹೃದಯ ಎಲ್ಲ ಪರಿಶುದ್ಧವಾಗಿಬಿಡುತ್ತೆ. ವೇದ ಪಾಠ ಅಂದರೆ ಅದು ಪರಮಾತ್ಮನ ನೇರವಾದ ಪದಗಳು, ಶಿವನ, ಶಂಭುವಿನ ಆ ಮಂತ್ರಗಳನ್ನು ಹೇಳುವಾಗ ಶ್ರೀರಾಮಕೃಷ್ಣರನ್ನು ವರ್ಣಿಸಿದಾಗ ಮಾಸ್ಟರ್ ಮಹಾಶಯ ಇನ್ನೊಂದು ಪದ ಕೇಳಿ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಸ್ವಾಮಿ ನಮಗೆ ಸಾಧ್ಯವೇ ಅದು ಅಂತ. ಮಾಸ್ಟರ್ ಮಹಾಶಯ ಸ್ಕೂಲ್ ಟೀಚರ್ ಆಗಿರ್ತಾನೆ, ಪ್ರಿನ್ಸಿಪಾಲ್ ಆಗಿರ್ತಾನೆ. ಶ್ರೀರಾಮಕೃಷ್ಣ, ನಿನಗೇ ಸಾಧ್ಯ? ಯಾಕೆ? ಅದನ್ನು ಅಷ್ಟು ಕೆಲಸ ಮಾಡಿಕೊಂಡು ನಾನು ಭಗವಂತನ ಸ್ಮರಿಸ್ಬೇಕು ಅಂತ ನಿನ್ನ ಮನಸ್ಸು ಬಂದಿದೆಯಲ್ಲ, ನಿನಗೇ ಸಾಧ್ಯ ಅಂತ ಹೇಳ್ತಾರೆ. ನಾವು ಅದನ್ನು ಅಭ್ಯಾಸ ಮಾಡ್ಕೋಬೇಕು. ಯಾರೂ ಕೆಲಸ ಮಾಡದೆ ಇರೋದಕ್ಕಾಗೋದಿಲ್ಲ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾನೆ, ನಾನಲ್ಲಪ್ಪ, ನೀನಲ್ಲಪ್ಪ, ಎಲ್ಲರೂ ಕೆಲಸ ಮಾಡ್ತಾ ಇರಬೇಕು ಒಂದಲ್ಲ ಒಂದು. ಆದರೆ ಯಾವ ರೀತಿ ಕೆಲಸ ಅಂತ? ಕೆಲಸದಲ್ಲಿ ಅನೇಕ ವಿಧ ಇದೆ. ಆ ಕೆಲಸಗಳನ್ನು ನಾವು ಅರ್ಥಕೊಂಡಾಗ, ಸೀಕ್ರೆಟ್ ಆಫ್ ವರ್ಕ್, ಸ್ವಾಮೀಜಿದು ವರ್ಕ್ ಆ್ಯಂಡ್ ಇಟ್ ಸೀಕ್ರೆಟ್ ಅಂತ ಒಂದು ಪುಸ್ತಕನೇ ಇದೆ ಸಣ್ಣದು, ಕರ್ಮ ರಹಸ್ಯ ಅಂತ ಕನ್ನಡದಲ್ಲಿ. ಕರ್ಮ ರಹಸ್ಯ. ನೀನು ಕೆಲಸ ಮಾಡ್ತೀಯ, ಅದರ ರಹಸ್ಯ ಏನು? ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು ಮಾಡ್ತಿದ್ಯಾ, ಅಥವಾ ನೀನೇ ಮಾಡ್ತಿದ್ಯಾ? ನಿನ್ನ ಕರ್ತವ್ಯ ಅಂತ ಮಾಡ್ತಿದ್ಯಾ? ಕರ್ತವ್ಯ ಅಂತ ಮಾಡ್ತಿದ್ದಾಗ ನಿನಗೆ ಸಾಧನೆಯ ಪಥ ಚೆನ್ನಾಗಿ ಆಗುತ್ತೆ. ಯಾಕೆ? ನಿನ್ನ ಕರ್ತವ್ಯ ನೀನು ಮಾಡ್ಕೊಂಡು ಹೋಗ್ತಾ ಇದೆಯಾ. ಜೊತೆಯಲ್ಲಿ ಆಧ್ಯಾತ್ಮಿಕತೆಯ ಆ ಒಂದು ಹಿನ್ನೆಲೆ ಇರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಶ್ರೀರಾಮಕೃಷ್ಣರು ಇವೆಲ್ಲ ಹೇಳಿದ್ಮೇಲೆ ಹೇಳ್ತಾರೆ, ಹೃದಯ ಪರಿಶುದ್ಧವಾದಾಗ, ಮಂತ್ರಗಳನ್ನು ಘೋಷಿಸಿದಾಗ, ನೀವು ಅರ್ಥ ಮಾಡ್ಕೊಳ್ಳಿ, ವೇದ ಪಾಠ ಅದೊಂಥರ ಮಾರ್ಕೆಟಿಂಗ್ ಆಗಿಬಿಟ್ಟಿದೆ. ಇಲ್ಲಿ ವೇದ ಪಾಠ ಅಂದರೆ ಅದು ಜೀವನವಾದ ಪರಿವರ್ತನೆ ಮಾಡುವಂಥ ವೇದ ಪಾಠ. ಐ ಆಮ್ ನಾಟ್ ವರಿಡ್ ಅಬೌಟ್ ದ ನಂಬರ್, ಐ ಆಮ್ ನಾಟ್ ವರಿಡ್ ಅಬೌಟ್ ದ ಕ್ವಾಂಟಿಟಿ, ಐ ಆಮ್ ವರಿಡ್ ಅಬೌಟ್ ದ ಕ್ವಾಲಿಟಿ. ನಿಮ್ಮಿಷ್ಟ. ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯ ಲೋಕೆ ಎರಡಿದೆ, ಯಾವ್ದು ಬೇಕಾದ ತಗೋ. ಯಮಧರ್ಮರಾಯ ನಮ್ಮ ಗುರು ಸಂಪ್ರದಾಯದಲ್ಲಿ ನಚಿಕೇತ ಶಿಷ್ಯ, ಯಮಧರ್ಮರಾಯ ಗುರು. ಮೊದಲು ಅವ್ರ ಕಾನ್ವರ್ಸೇಷನ್ ನೋಡ್ಕೊಳ್ಳಿ. ಏನು ಬೇಕು? ಎರಡೂ ಇದೆ, ತಗೋ. ಶ್ರೇಯ ಇದೆ, ಪ್ರಿಯ ಇದೆ. ಯಾವ್ದು ಸೆಲೆಕ್ಟ್ ಮಾಡ್ಕೋತೀವೋ ಮಾಡ್ಕೋ. ಸಮಾನವಾಗಿ ಜನ ಎಲ್ಲ ಏನನ್ನು ಸೆಲೆಕ್ಟ್ ಮಾಡ್ತಾರೆ ನಿಮಗೆ ಗೊತ್ತು. ಆದರೆ ಸಾಧಕರು, ನಿಮ್ಮಂಥವರು, ಸಂಸ್ಕಾರವಂತರು, ಭಕ್ತಿಯ ಜೀವನವನ್ನು ನಡೆಸುವಂಥವರು, ಸಾಧನೆಯ ಪಥದಲ್ಲಿರೋರಿಗೆ ಪರಮಾತ್ಮ ಇದ್ಯಾವುದು ಪರ್ಮನೆಂಟ್ ಅಲ್ಲ. ಯಾವುದು ಪರ್ಮನೆಂಟ್ ಹೇಳಿ? ಯಾವುದೂ ಪರ್ಮನೆಂಟ್ ಅಲ್ಲ. ಯಾರೂ ಪರ್ಮನೆಂಟ್ ಅಲ್ಲ. ಒಂದೇ ಒಂದು ಪರ್ಮನೆಂಟ್. ಏನದು? ಬ್ರಹ್ಮ ಸತ್ಯಂ ಜಗದ್ ಮಿಥ್ಯಂ. ಅಷ್ಟೇ, ಒಂದು ಲೈನಲ್ಲಿ ಹೇಳಾಕ್ಬಿಟ್ರಿ. ಈಗ ಹಾಳುಗೆಟ್ಟೋಗ್ಬಿಟ್ಟಿದೆ ಇಡೀ ಮಾಧ್ಯಮ, ಇಡೀ ಸಮಾಜ. ಏನು ತೆಗಿರಿ, ಯುವಕರಿಗೆ ಆಶ್ರಮ ಅಥವಾ ಗುರುಗಳು
ಅಥವಾ ವಿಚಾರ ಅಥವಾ ಜೀವನ ಏನೂ ಬೇಕಾಗಿಲ್ಲ. ಅವಳು ಎಷ್ಟು ಕೋಟಿ ಸೀರೆ ಉಟ್ಕೊಂಡಿದ್ದಾಳೆ, ಇವಳು ಎಷ್ಟು ಕೋಟಿ ಸೀರೆ ಈಗ ಬರೀ ಟಿ ವಿ ಹಾಕಿದ್ರೆ ಅಥವಾ ಇನ್ನೇನಾದರೂ ಮಾಧ್ಯಮ ನೋಡಿದ್ರೆ ಇವರು ಇಷ್ಟು ಕೋಟಿದ್ದು ಶೂ ಹಾಕ್ಕೊಂಡಿದ್ದಾರೆ, ಅವ್ರು ಅಷ್ಟು ಕೋಟಿದ್ದು ಬಟ್ಟೆ ಸುಟ್ಟಾಗ ಏನೂ ಇಲ್ಲ. ಮೃತ್ತಿಕೇವ ಸತ್ಯಂ, ಮೃತ್ತಿಕೆ ಒಂದೇ ಸತ್ಯ ಉಳ್ಕೊಳ್ಳೋದು. ನೋಡಿ, ಅವಳಿಗೆ 5 ಕೋಟಿ ಸೀರೆ ಪ್ರೆಸೆಂಟ್ ಮಾಡಿದ್ಲು ಅಂತ. ಇದು ನೋಡ್ಲಿಕ್ಕೆ ಚೆನ್ನಾಗಿದೆ, ಜ್ಞಾಪಕ ಇಟ್ಕೊಳ್ಳಿ. ಮನುಷ್ಯನ ಒಳಗಡೆ ಇರುವಂತಹ ರಾಕ್ಷಸಿ ಪ್ರವೃತ್ತಿ ಹೆಚ್ಚಾಗ್ತಾ ಹೋಗ್ತಾ ಇದೆ. ಏನಮ್ಮ ಇದು ಕೊಡ್ತಿದ್ಯಾ, ಅಲ್ಲಿ ನೋಡು ಅಂತಂದ್ರೆ ಏನು ಹೇಳ್ತೀರಿ ನೀವು? ಏನು ಹೇಳ್ತೀರಿ? ಅದದ್ದು ಅದದ್ದು ಕೆಟ್ಟದು ಅಂತ ಹೇಳ್ತಿಲ್ಲ, ತಪ್ಪಾಗಿ ಮಾಡ್ಕೊಂಡಿರ್ಬೇಕು ನಿಮ್ಮ ಪಾಡ್ ನೀವು ನಿಮ್ಮ ಮನೆ ಒಳಗಡೆ. ಇಡೀ ಜಗತ್ತಿಗೆ ಏನು ತೋರಿಸ್ಬೇಕಾಗಿಲ್ಲ ಅದನ್ನು. ಯುವಕರಿಗೆ ಏನದು ದಾರಿ ತೋರುತ್ತೆ ಹೇಳಿ? ಅದ್ಯಾರೋ ಒಂದು 2 ಲಕ್ಷದ್ದು ಇರುತ್ತೆ, ಅದು ಶೂ 2 ಲಕ್ಷದ್ದು ಚಪ್ಪಲಿ ಹಾಕೊಂಡ್ಬಂದ, ಅದನ್ನೇ ಅವನಿಗೆ TRP ಬೇಕು. ಅರೆ, ಅವಳು ಶೂ ನೋಡ್ಕೊಂಡು ನಿನ್ಗೇನು ಸಿಗುತ್ತಯ್ಯ? ನಿನಗೇನು ಸಿಗುತ್ತೆ? ನಾನು ಮೊನ್ನೆ ತಮಿಳ್ನಾಡಿನ ಆ ಒಂದು ಏನದು ಸಂಪೂರ್ಣ ಹಾಳಾಗಿರುವಂತಹ ಹಳ್ಳಿನಲ್ಲಿ ಓಡಾಡ್ಕೊಂಡಿದ್ದೆ. ಏನೇನೂ ಇಲ್ಲ, ಭಯಂಕರ ಬಿಸಿಲು, ಮರಳು ಕಾದಿದೆ. ಅವ್ರು ಕೇಳಿದೆ ನಾನು, ಅಲ್ಲ ಹೆಂಗರೆ ನೀವು ಕೆಲಸ ಮಾಡ್ತೀರ? ಅವ್ರು ಹೇಳ್ತಾರೆ, ಬೆಳಗ್ಗೆ 3 ಗಂಟೆ ಒಳಗಡೆ ನಾವು ಸಮುದ್ರಕ್ಕೆ ಕೊಟ್ಟೋಗ್ತೀವಿ. ಟಾರ್ಚ್ ಲೈಟ್ ಇಲ್ಲ, ಡೂಮ್ ಲೈಟ್ ಇಲ್ಲ, ಫ್ಲಡ್ ಲೈಟ್ ಇಲ್ಲ, ಯಾವ ಲೈಟು ಇಲ್ಲ. ಅಂತರಿದೆಲ್ಲ ಭಗವಂತ ಕೊಟ್ಟಿರೋ ಲೈಟೇ ಅವ್ರಿಗೆ ಹೊಡೋಗ್ತಾ ಇರ್ತಾರೆ. ಯಾಕೆ ಅಷ್ಟು ಬೇಗನೆ ಹೋಗ್ತೀರ ನೀವು ಅಂದರೆ, ಬೆಳಕು ಆಗ್ತಾ ಮೀನುಗಳು ಸಿಗೋದಿಲ್ಲ, ಹಿಡಿಯೋಕ್ಕೆ ಕೆಳಗಡೆ ಹೊಟ್ಟೋಗ್ಬಿಡುತ್ತವೆ. ಕತ್ಲೆ ಇದ್ದಾಗ ಮೇಲಿರುತ್ತವೆ, ಅದಕ್ಕೆ ನಾವು ಹಿಡಿಯೋಕ್ಕೆ ಹೋಗ್ತೀವಿ. 3 ಗಂಟೆಗೆ 2 ಗಂಟೆಗೆ ಹೋಗಿ 5 ಗಂಟೆಗೆ ವಾಪಸ್ ಬರ್ತಾರೆ. ಎಲ್ಲ ಅವ್ರ ಲೈಫ್ ನೋಡಿ. ಆ ಮಕ್ಕಳು ನೋಡಿದ್ರೆ ಬಟ್ಟೆ ಇಲ್ಲ, ಸರಿಯಾದ ಬಟ್ಟೆ ಇಲ್ಲ, ವಿದ್ಯೆ ಇಲ್ಲ. ನಮ್ಮ ದೇಶದಲ್ಲೇ ನಾನು ಕೇಳಿ ನಾ ಹೇಳ್ತೀನಿ, ನಾನು ಬಂದೆ ನೆನ್ನೆ. ಎಂಥ ಜೀವನ ಅವ್ರಿಗೆ. ಊಟ ಇಲ್ಲ, ತಟ್ಟೆ ಇಲ್ಲ, ಡೈನಿಂಗ್ ಟೇಬಲ್ ಇಲ್ಲ, ಡೈನಿಂಗ್ ಹಾಲ್ ಇಲ್ಲ, ಕಿಚನ್ ಇಲ್ಲ. ಎರಡು ತೆಂಗಿನ ಗರಿ ಹಾಕ್ಕೊಂಡು ಬದುಕೊಂಡಿದ್ರು, ಅದು ಕಿತ್ಕೊಂಡು ಹೊರಟೋಯ್ತು ನೀರು ಬಂದು. ಆಗ ನಮ್ಗನ್ಸುತ್ತೆ, ಯಾವ್ದು ಸತ್ಯ ಹಾಗಾದರೆ? ನಮ್ಮ ಸನಾತನ ಧರ್ಮದಲ್ಲಿ ಹೇಳ್ತಾನೆ, ತ್ಯಾಗ ಮತ್ತು ವೈರಾಗ್ಯ. ಶ್ರೀರಾಮಕೃಷ್ಣನ ಮಾಸ್ಟರ್ ಮಹಾಶಯ ನೋಡ್ತಾನೆ. ಶ್ರೀರಾಮಕೃಷ್ಣ ಪರಮಹಂಸರು ನರೇಂದ್ರನಾಥ, ನೀನೊಂದು ಹಾಡಪ್ಪ, ಎಕ್ಟಗಾನ್ ಧೋರೋ ಅಂದರೆ ಒಂದು ಹಾಡು ಅಂತ ಬಂಗಾಳಿನಲ್ಲಿ. ನರೇಂದ್ರನಾಥ ಹಾಡೋದಕ್ಕೆ ಶುರು ಮಾಡ್ತಾನೆ. ಕಿವಿಗೆ ಆ ಹಾಡು ಬಂದಿದ್ದೇ ತಡ ಶ್ರೀರಾಮಕೃಷ್ಣ ಪರಮಹಂಸರು ಇಹಲೋಕ, ಈ ಮರ್ತ್ಯಲೋಕದ ವಿಚಾರವನ್ನೆಲ್ಲ ಮರೆತು ಅಮರ್ತ್ಯಲೋಕದ ವಿಚಾರದಲ್ಲಿ ತಮ್ಮನ್ನೇ ತಾವೇ ಅವರು ಮುಳುಗ್ಬಿಟ್ಟಿರ್ತಾರೆ. ಅಣು ಬ್ರಹ್ಮಾಂಡವನ್ನು ಸೇರಿದಂಗೆ, ಮೈಕ್ರೋಕಾಸಮ್ ಮ್ಯಾಕ್ರೋಕಾಸಮ್ ಸೇರಿದಂಗೆ ಆ ಆನಂದದಲ್ಲಿ ಇದು ಬಿಡ್ತಾರೆ. ನರೇಂದ್ರ ಹಾಡ್ತಾ ಇದ್ದಾನೆ. ಶ್ರೀರಾಮಕೃಷ್ಣನು ನೋಡಿದ್ರೆ ಸಮಾಧಿಸ್ಥರಾಗ್ಬಿಟ್ಟಿದ್ದಾರೆ. ಇದು ಯಾರಿಗಾರು ಬೇಕಾ? ಯಾರಿಗೂ ಬೇಡ. ಎಲ್ಲಿ ಹೋಯ್ತು ನಮ್ಮ ಸಂಸ್ಕೃತಿ? ಎಲ್ಲೋಯ್ತು ನಮ್ಮ ಧರ್ಮ? ಎಲ್ಲಿ ಹೋಯ್ತು ನಮ್ಮ ಜೀವನ? ಇದೇ ಥರ ಮುಂದಕ್ಕೆ ಹೋಗ್ತಾ ಇರಲಿ. ಒಂದಾನೊಂದು ಕಾಲ ಬರುತ್ತೆ, ವೇದ ಪಾಠವನ್ನು ನೀವು ಜರ್ಮನಿಗೋ ಇಂಗ್ಲೆಂಡ್ಗೋ ಹೋಗಿ ಕಲ್ತ್ಕೊಂಡ್ಬರ್ಬೇಕು. ಯಾಕಂದ್ರೆ ನಮ್ಮ ಹುಡುಗರೆಲ್ಲ ಬ್ಯುಸಿ. ನಮ್ಮ ಯುವಕರೆಲ್ಲ ಬ್ಯುಸಿ. ಸಾಯಂಕಾಲ ಆದ ತಕ್ಷಣ ಡಾಬಾ ಗೀಬಾ ಎಲ್ಲ ಅಲ್ಲಿ ಹೊರಟೋಗ್ಬಿಡ್ತಾರೆ. ಅದಕ್ಕೆ ಭಾಳ ನಿಷ್ಠೆ. ಒಂದು ದಿವಸನೂ ಒಂದು ದಿವಸನೂ ತಪ್ಪಿಸ್ಕೊಳ್ಳಲ್ಲ. ಪಾರ್ಟಿಗಳಿಗೆ ಒಂದು ದಿವಸನೂ ತಪ್ಪಿಸ್ಕೊಳ್ಳಲ್ಲ. ಬೆಂಗಳೂರಲ್ಲೂ ಆಗಲಿ, ಎಲ್ಲಾದರೂ ಆಗಲಿ. ಅದೇ ದೇವಸ್ಥಾನಕ್ಕೆ ಬನ್ನಿ ಇನ್ನಿ, ವರ್ಷಕ್ಕೆ 2 ಸರಿ ಬಂದರೆ ಹೆಚ್ಚು. ಕನಿಕಾ ಪರಮೇಶ್ವರಿ ಆ ಪೂಜೆ ಆಗುವಾಗ, ರಾಮನವಮಿ ಆಗುವಾಗ ಅಲ್ಲಿ ಬಂದ್ಬಿಟ್ಟು ಏನು ಭಕ್ತಿಯಿಂದ ನಮಸ್ಕಾರ ಮಾಡಲ್ಲ. ಅವ್ರಿಗೆ ಇವ್ರು ಬಣ್ಣ ಹಚ್ಚೋದು, ಅವ್ರಿಗೆ ಇವ್ರು ಬಣ್ಣ ಹಾಕ್ಕೊಳ್ಳೋದು, ಫೋಟೋ ಹೊಡ್ಕೊಳ್ಳೋದು, ಹೊರಟೋಗ್ಬಿಡೋದು. ಇದೇ
ಇವರ ಸಂಸ್ಕೃತಿ. ಎಷ್ಟು ಜನ ತಮ್ಮ ಜೀವನವನ್ನು ಧಾರೆ ಎರೆದ್ರು ಈ ಸಂಸ್ಕೃತಿ ಉಳಿಸೋದಕ್ಕೆ. ನೀವೇ ನನಗೆ ಸಂತೋಷವನ್ನು ತಂದಿದ್ದೀರಾ. 5 ಜನ ಕಲ್ತ್ಕೊಳ್ಳಿ ಚೆನ್ನಾಗಿ. ನನಗೇನು ಎಷ್ಟು ಜನ ಕಲಿತಾರೆ, ಸುಮ್ಮನೆ ಹೇಳಿದೆ ಬನ್ನಿ ಅಂತ. ಎಷ್ಟು ಜನ ಬರ್ತಾರೋ ಬರಲಿ. ಒಂದಾನೊಂದು ಕಾಲದಲ್ಲಿ ಪ್ರತಿ ದಿವಸ ವೇದ ಪಾಠ ಆಗ್ತಿತ್ತು. ಗೋಪಾಲಕೃಷ್ಣ ಶೆಟ್ಟರು ಇವತ್ತು ಅವ್ರು ನಮ್ಮ ಜೊತೆ ಇಲ್ಲ. ಬಂದ್ಬಿಟ್ಟಿರೋರು ಬೆಳಗ್ಗೆ, ಎಷ್ಟೋ ಸರಿ ಬಾಗಿಲತ್ರ ನಿಂತಿರೋರು, ಬಾಗಿಲು ತೆಗಿಯೋರಿಗೆ. ಈ ಹಾಲು ಇರಲಿಲ್ಲ ಆಗ. ಕೃಷ್ಣರಾಯರ ಮನೆಯ ಆ ಟೆರೆಸ್ ಮೇಲೆ ಕೂತ್ಕೋತಾ ಇತ್ತು. ಅಲ್ಲಿ ಕೂತ್ಕೊಂಡು ಪ್ರತಿ ದಿವಸ ಸತ್ಯನಾರಾಯಣ ಗುಪ್ತ ಒಂದು ದಿವಸನೂ ಬಿಟ್ಟಿರಲಿಲ್ಲ. ಎಂಥ ಜೀವನ ನಡೆಸಿದ್ರು ಅವರು. ಅವ್ರನ್ನ ಜ್ಞಾಪಿಸ್ಕೊಳ್ಳ ಅಥವಾ ಇವರು ಈ ಡಾಬಾಗೆ ಹೋಗೋರನ್ನ ಜ್ಞಾಪಿಸ್ಕೊಳ್ಳ? ಯೋಚನೆ ಮಾಡಿ. ನೋಡ್ತಾರೆ ಮಾಸ್ಟರ್ ಮಹಾಶಯ, ಬಾ ಇದೇನಿದು ಅದ್ಭುತ ಅಂತ ಹೇಳ್ತಾರೆ. ನರೇಂದ್ರ ಹಾಡ್ತಿದ್ದ ಹಾಡಿದು. ಪುಟ 152 ನೋಡ್ಕೊಳ್ಳಿ. ನಿರಂಜನ ಹರಿಚಿತ್ ಘನ ಮೂರ್ತಿಯನು ನೆನೆಯೋ ನಿರಂತರ ಮೋಹನ ಮೂರ್ತಿಯನು ನೆನೆಯೋ ನಿರಂಜನ ಹರಿಚಿತ್ ಘನ ಮೂರ್ತಿಯನು ನೆನೆಯೋ ನಿರಂತರ ಮೋಹನ ಮೂರ್ತಿಯನು ನೆನೆಯೋ. ಅನುಪಮ ತೇಜನ ಸುಂದರ ರೂಪನ, ಅನುಪಮ ತೇಜನ ಸುಂದರ ರೂಪನ, ಭಕ್ತರ ಎದೆಯಲಿ ರಂಜಿಪನ, ಅನುಪಮ ರೂಪನ ಸುಂದರ ರೂಪನ, ಅನುಪಮ ತೇಜನ ಸುಂದರ ರೂಪನ, ಭಕ್ತರ ಎದೆಯಲಿ ರಂಜಿಪನ, ಕೋಟಿ ಚಂದ್ರ ಸಮ ಕಾಂತಿಯ ನಾಚಿಸಿ, ಕೋಟಿ ಚಂದ್ರ ಸಮ ಕಾಂತಿಯ ನಾಚಿಸಿ, ಮಿಂಚಿನಂತೆ ನಮ್ಮ ಎದೆಯೊಳು ರಂಜಿಸಿ ಮೋಹಿಪನ, ನೀರಂಜನ ಹರಿಚಿಧನ ಮೂರ್ತಿಯನು ನೆನೆಯೋ ನಿರಂತರ ಮೋಹನ ಮೂರ್ತಿಯನು ನೆನೆಯೋ. ಪದ್ಮದಲ್ಲಿ ಪೂಜಿಸು ಆತನ, ಹೃದಯ ಪದ್ಮದಲ್ಲಿ ಪೂಜಿಸು ಆತನ, ಶಾಂತ ಮಾನಸದಿ ಜ್ಞಾನ ನಯನದಲ್ಲಿ
ಅಪೂರ್ವ ದರ್ಶನ ಮೋಹನನ ಹೃದಯ ಪದ್ಮದಲ್ಲಿ ಪೂಜಿಸು ಆತನ ಶಾಂತ ಮಾನಸದಿ ಜ್ಞಾನ ನಯನದಲ್ಲಿ ಅಪೂರ್ವತೆ ಮೋಹನ ಭಕ್ತಿಯೋಗದ ಆವೇಶದಿ ಮುಳುಗಿಪ ಭಕ್ತಿಯೋಗದ ಆವೇಶದಿ ಮುಳುಗಿಪ ಚಿದಾನಂದ ರಸ ಸಾಗರನ ನೀರಂಜನ ಹರಿಚೇದ್ಘನ ಮೂರುತಿಯನು ನೆನೆಯೋ ನಿರಂತರ ಮೋಹನ ಮೂರ್ತಿಯನು ನೆನೆಯೋ ನೀರಂಜನ ಹರಿಚೇದ್ಘನ ಮೂರ್ತಿಯನು ನೆನೆಯೋ ನಿರಂತರ ಮೋಹನ ಮೂರ್ತಿಯನು ನೆನೆಯೋ ಹೃದಯ ಪದ್ಮದಲ್ಲಿ ಪೂಜಿಸು ಆತನ ಚಿನ್ನದ ಮಂಟಪದಲ್ಲಿಟ್ಟೆ, ಗಂಧದ ಮಂಟಪದಲ್ಲಿಟ್ಟೆ, ಆ ಮಂಟಪದಲ್ಲಿಟ್ಟೆ, ಬೆಳ್ಳಿ ಮಂಟಪದಲ್ಲಿಟ್ಟೆ. ಸ್ವಾಮಿ ಅದು ಸರಿಯೇ, ಇಲ್ಲೇನು ಇಟ್ಕೊಂಡಿದ್ದೀರಾ? ಇಲ್ಲೆಲ್ಲ ತುಂಬಿಸ್ಕೊಂಡಿದ್ದೀರ, ಬೇಡದೆಲ್ಲ ತುಂಬಿಸ್ಕೊಂಡಿದ್ದೀರ. ಎಂಥ ಹಾಡು! ಈ ಹಾಡು ಹಾಡುವಾಗ ಪರಮಹಂಸ ಶ್ರೀರಾಮಕೃಷ್ಣರು ಸಮಾಧಿ ಹೊರಟೋಗ್ತಾರೆ. ಸಮಾಧಿಯಲ್ಲಿ ಆನಂದದಲ್ಲಿ ತಲ್ಲೀನರಾಗ್ಬಿಡ್ತಾರೆ. ಯಾಕಿದನ್ನು ಹೇಳ್ತೀನಿ ಅಂದರೆ, ವೇದ ಪಾಠ ಇರಲಿ, ಭಗವದ್ಗೀತೆ ಇರಲಿ, ಉಪನಿಷತ್ತಿರಲಿ, ಅದನ್ನು ಹೇಳಿದ್ಮೇಲೆ ಏನು ಬದಲಾವಣೆ ನೀವು ಆಗಿದ್ದೀರ ಅಂತ ನನಗೆ ಹೇಳ್ಬೇಕು ನೀವು. ದ್ಯಾಟ್ ಇಸ್ ದ ಪ್ರಾಬ್ಲಮ್. ತೈತ್ರೋಪನಿಷತ್ ನಾ ಹೇಳ್ತೀನಿ, ವೆರಿ ಗುಡ್. ಅದರಲ್ಲಿ ಏನು ಬರುತ್ತೆ? ತೈತ್ರೋಪನಿಷತ್ತಲ್ಲಿ ಕೋಡ್ ಆಫ್ ಕಾಂಡಕ್ಟ್ ಬರುತ್ತೆ. ವ್ಯಕ್ತಿ ಹೇಗಿರಬೇಕು, ಒಬ್ಬ ಮನುಷ್ಯ ಏನು ಸಾಧಿಸ್ತಾವನು ಜೀವನದಲ್ಲಿ, ಬೇರೆ ಏನು ಬರೋದಿಲ್ಲ ಅಲ್ಲಿ. 4 ಕೋಟಿ ವಾಚು, 4 ಲಕ್ಷ ಚಪ್ಪಲಿ, 5 ಕೋಟಿ ಸೀರೆ, ಎಲ್ಲಿ ಬರಬೇಕದು? ಹಾಗೆ ಇರ್ತಾರೇನೋ, ಎಲ್ಲ ತಗೊಂಡ್ಬಿಡ್ತಾರೆ. ಅದಕ್ಕೆ ಸಾಧನೆ ಸಾಧನೆ ಸಾಧನೆ. ವ್ಯವಹಾರ ಮಾಡಿ ಬೇಡ ಅನ್ನಲ್ಲ, ಜೀವನ ನಡೆಸಿ ಬೇಡ ಅನ್ನಲ್ಲ, ನಿಮ್ಮ ಧರ್ಮ ನೀವು ಪಾಲಿಸ್ಕೊಂಬನ್ನಿ ಬೇಡ ಅನ್ನಲ್ಲ. ಕೌಶಿಕ ಗೃಹಿಣಿ, ಅವಳೇ ಗ್ರೇಟ್ ಆಗಿಬಿಟ್ಲಲ್ಲ, ಅವಳ ಧರ್ಮವನ್ನು ಅಷ್ಟು ಪರಿಪಾಲಿಸ್ಕೊಂಡಿದ್ದಳು ಅವಳು. ಆದ್ದರಿಂದ ಇಂಥ ಹಾಡುಗಳು ಗುರುಪೂರ್ಣಿಮೆಯ ಹಿನ್ನೆಲೆಯಲ್ಲಿ ನಿಮ್ಮ ಮುಂದೆ ಇಡ್ತಾ ಬರ್ತಾ ಇದ್ದೀವಿ. ಗುರು ಅವನೇ ನಮಗೆ ಸರ್ವಸ್ವ. ಆ ಗುರುದೇವನ ಕೃಪೆಯಿಂದ ಜೀವನವನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಸ್ವಾಮಿ ವಿವೇಕಾನಂದರಿಗೆ ಲಂಡನ್ನಲ್ಲಿ ಕೇಳ್ತಾರೆ, ಸ್ವಾಮಿ ಈ ಧ್ಯಾನ ಮಾಡೋದು ಹೆಂಗೆ? ಈ ಜನ ಹಾಗೆ ಕೇಳೋದು ನಮಗೇನು, ಧ್ಯಾನ ಮಾಡೋದು ಹೆಂಗೆ? ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ಅದೊಂದು ಸೈನ್ಸು, ಅದನ್ನು ನೀನು ಅಭ್ಯಾಸ ಮಾಡು, ನಿಂಗೆ ಯಾವುದು ರುಚಿಸಲ್ಲ ಈ ಪ್ರಪಂಚ. ಒಂದೊಂದ್ಸರಿ ನಾ ಕಾಲೇಜ್ಗಳಿಗೆ, ಅಕಾಡೆಮಿಗಳಿಗೆ, ರಿಸರ್ಚ್ ಸೆಂಟರ್ಗಳಿಗೆ ಹೋಗಿ ಮಾತಾಡೋಕ್ಕೆ ಹೋಗ್ತೀನಿ. ಒಂದೊಂದು ಸರಿ ಗಾಬರಿ ಆಗ್ತಾರೆ ನನ್ನ ಹತ್ರ ಮಾತಾಡೋಕ್ಕೆ. ಆದರೂ ಒಂದು ಸಲ ಎಲ್ಲೆಲ್ಲೋ ಒಂದು ಸೈಡ್, ಸ್ವಾಮೀಜಿ ನಿಮ್ಗೆ ಬೇಜಾರಾಗಲ್ವಾ ಅಂತ ಕೇಳೋರಿದ್ದಾರೆ. ನಾನು ಹೇಳ್ತೀನಿ, ಏನಕ್ಕೆ ಬೇಜಾರು ನನಗೆ? ಅಲ್ಲ ಏನಿಲ್ಲ, ಪೂಜೆ ಭಜನೆ ಸೇವೆ ಅಷ್ಟೇ. ನೋಡಿ, ನಾವು
ಈ ನಿಮ್ಮ ಪ್ರೋಗ್ರಾಮ್ ಆದಮೇಲೆ ನಾನು ಮಾಲ್ಗೆ ಹೋಗ್ತಾಯಿದ್ದೀನಿ, ಶಾಪಿಂಗ್ ಮಾಲ್ಗೆ. ಅಲ್ಲಿಂದ ಬಂದಮೇಲೆ ನಾನು ಬರ್ಗರ್ ತೊಗೊಳಕ್ಕೆಲ್ಲ ಹೋಗ್ತಾಯಿದ್ದೀನಿ. ಅಲ್ಲಿಂದ ನನ್ನ ಸ್ನೇಹಿತರು ಬರ್ತಾರೆ, ಇಷ್ಟು ನಮ್ಮ ಸ್ನೇಹಿತರೆಲ್ಲ ಇರ್ತಾರೆ. ಬೆಳಗ್ಗೆಯಿಂದ ಏನು ಖುಷಿಯಾಗಿರ್ತೀವಿ ಅಂದೆ ನಾನು. ಅದನ್ನು ಖುಷಿ ಅಂತೀನಿ ನೀನು. ನನ್ನ ಜೊತೆ ಬಾ, ನಿಜವಾದ ಖುಷಿ ಅನ್ನೋದೇನು ಹೇಳ್ತೀನಿ. ಯು ವಿಲ್ ಬಿ ಡೀಲಿಂಗ್ ಡೈರೆಕ್ಟ್ಲಿ ವಿತ್ ದ ಡಿವೈನ್. ಯು ವಿಲ್ ಬಿ ಡೀಲಿಂಗ್ ವಿತ್ ದ ಗಾಡ್. ಆ ಆನಂದದ ಮುಂದೆ ಇದೇನಿದು ಅಂತ ಉಸಿರಾಡಿದ್ರೆ ಕೇಳ್ತೀವಿ. ಬಹುಶಃ ಇನ್ನು ಜನ್ಮದಲ್ಲಿ ಅವರು ಆ ಪ್ರಶ್ನೆ ಹಾಕಲ್ಲ ಯಾರಿಗೂ. ಅವ್ರಿಗೆ ಅದು ದೊಡ್ಡದು. ಈಗ ಮಕ್ಕಳಿಗೆ, ಪುಟ್ಟ ಮಗುಗೆ ಏನು ಮಾಡ್ತಾರೆ, ಏನು ಮಾಡ್ತೀರಿ? ಓಕೆ ಬಾ ಮಗು ಇಲ್ಲಿ ಅಂತ ಅವನು ಬಿಸ್ಕೆಟ್ ಪ್ಯಾಕೆಟ್ ಕೊಟ್ಬಿಟ್ರೆ ಮುಗಿದೋಯ್ತು ಆ ಮಗುಗೆ. ಜಗತ್ತೇ ಕೈ ಕೊಟ್ಟಂಗೆ ಆಡತ್ತದು ಆ ಬಿಸ್ಕೆಟ್. ಎಲ್ಲಿವರೆಗೆ ಆಡತ್ತದು? ಬಿಸ್ಕೆಟ್ ಮುಗಿಯೋರ್ಗೆ, ಮತ್ತೆ ತೋಡಿರಾಗ, ಮತ್ತೆ ಬಿಸ್ಕೆಟು, ಮತ್ತೆ ಚಾಕ್ಲೇಟು, ಇಷ್ಟೇ ಆಗೋಯ್ತು. ಬೆಳೀತಾ 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 ಈಗ ನಿಮಗೆ ಬಿಸ್ಕೆಟ್ ಕೊಟ್ಟರೆ ತಗೋತೀರಾ? ಈಗ ನೀವು ಯಾವ ಲೆವೆಲ್ ಇದ್ದೀರಾ? ಜಾಯ್ ಅಲುಕಾಸ್, ಶ್ರೀ ಗೋಲ್ಡ್. ನಾವು ಹೇಳೋದು ಅದಗಿನ ಮೇಲಕ್ಕೆ ಬನ್ನಿ ಅಂತ. ಅದಗಿನ ಮೇಲಕ್ಕೆ ಬನ್ನಿ. ನೀವು ಯಾರನ್ನ ಪೂಜೆ ಮಾಡ್ತೀರಾ? ಅಕ್ಕ ಮಹಾದೇವಿನ ಪೂಜೆ ಮಾಡ್ತೀರಾ? ಅಕ್ಕ ಮಹಾದೇವಿನ ಪೂಜೆ ಮಾಡ್ತೀರಾ? ಏನು ಆಭರಣ ಇತ್ತು ಅವಳಿಗೆ? ಮೀರಾ ಪೂಜೆ ಮಾಡ್ತೀರಾ? ಏನು ಆಭರಣ ಇತ್ತು ಅವಳಿಗೆ? ಮೀರಾ ಇಟ್ಕೋಬೋದಾಯ್ತಲ್ಲ. ರಾಜನ ಹೆಂಡತಿ ಅವಳು, ಎಷ್ಟು ಬೇಕು ಇಟ್ಕೋಬೋದಾಗಿತ್ತಲ್ಲ. ಈಗ ಏನು ಮಾಡ್ತೀರಾ? ಆ ಸೂರ್ಯ ಚಂದ್ರ ತಾರಕ ನಕ್ಷತ್ರ ಇರೋರಿಗೆ ಮೀರಾನ ಜ್ಞಾಪಿಸ್ಕೋತಾರೆ, ಬೇರೆ ಯಾರನ್ನು ಜ್ಞಾಪಿಸ್ಕೊಳ್ಳಲ್ಲ ಜನ. ಇದೆಲ್ಲ ಟ್ರಾನ್ಸಿಟರಿ ಪೀರಿಯಡ್ ಅಷ್ಟೇ, ಜ್ಞಾಪಿಸ್ಕೊಳ್ತಿರ್ತಾರೆ. ನೋಡಿ ನೀವೇ ಜೀವನದಲ್ಲಿ. ಅದರಲ್ಲೂ ಮುಂದಿನ ವಾರ ಗುರು ಪೂರ್ಣಿಮೆ, ಮುಂದಿನ ಶನಿವಾರ 2-3 ರಿಹರ್ಸಲ್ ಇರುತ್ತೆ, ವೇದ ಪಾಠದ್ದು, ಹಾಡಂದು ಎಲ್ಲ. ತದನಂತರ ನಿಜವಾದ ಅರ್ಥದಲ್ಲಿ ಗುರುಪೂರ್ಣಿಮೆ ಮಾಡಬೇಕು ನಾವು. ನಿಜವಾದ ಅರ್ಥದಲ್ಲಿ. ಗುರು ಬಿನ್ನ ಕವನು ಬತಾವೆ ಬಾಟ್. ಯಾರು ತೋರಿಸ್ತಾರೆ ದಾರಿನ? ಗುರು ಬಿಟ್ಟರೆ ಬೇರೆ ಯಾರು ತೋರಿಸೋದಿಲ್ಲ. ತಾಯಿಯೇ ಮಗುವಿಗೆ ಮೊದಲನೇ ಗುರು. ಹೇಳ್ಕೊಡ್ತಾಳೆ ಮಗುಗೆ, ನಿಧಾನ ಹೇಳ್ಕೊಡ್ತಾಳೆ. ಏನು ಅಂತ ಕೇಳಬೇಡಿ, ಯಾಕಂದ್ರೆ ಈಗ ಕಂಪ್ಯೂಟರ್ನ ಹೇಳ್ಕೊಡೋದು ಅವಳು. ನಾನು ಹೇಳ್ತಿರೋದು ನಮ್ಮ ಸಂಪ್ರದಾಯದಿಂದ ಬಂದಿರುವಂಥ ತಾಯಿಯಂದಿರು. ಕರಾಗ್ರೆ ಲಕ್ಷ್ಮಿ ಅಂತ ಹೇಳ್ಕೊಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಹಿಂಗೆ ಹೇಳು ಮಗು ಅಂತ. ಅದಕ್ಕೆ ಬರೋದಿಲ್ಲ, ಕೈ ಹಿಂಗೆ ಅನ್ನತ್ತೆ, ಇಟ್ಕೋ ಹೇಳ್ಕೊಡ್ತೀನಿ. ಹಾಗೇ ಹೇಳ್ಕೊಡ್ತಾ ಬರ್ತಾರೆ. ಆನಂದ, ಸಚ್ಚಿದಾನಂದ, ಬ್ರಹ್ಮಾನಂದ. ನೀವು ರಮಣ ಮಹರ್ಷಿಗಳನ್ನ ನೋಡಿ ಗೊತ್ತಾಗುತ್ತೆ. ಆರಾಮ್ಸೆ ಕೂತಿರೋ, ಅವ್ರಿಗೂ ಜಗತ್ತಿಗೂ ಸಂಬಂಧವೇ ಇಲ್ಲ, ಸುಮ್ಮನೆ ಹಿಂಗೆ ಕೂತ್ಕೊಂಡಿರ್ತಾರೆ. ಗುರು ಮಹಾರಾಜರು ನೋಡಿ, ಶ್ರೀರಾಮಕೃಷ್ಣ ಪರಮಹಂಸರನ್ನ, ಸದ್ಗುರುಗಳನ್ನು ನೋಡಿ. ಶಿವಬಾಲ ಯೋಗಿಗಳನ್ನ ನೋಡ್ತಾ ಇದ್ದೆ ನಾನು, ಹೋಗ್ತಾ ಇದ್ದೆ ನಾನು. ಅವರು ಮಾತಾಡ್ತಿಲ್ಲ, ಸುಮ್ಮನೆ ಎಷ್ಟು ಆಕರ್ಷಣೀಯವಾಗಿತ್ತು ಅಂದರೆ, ಹೀಗಿರ್ಲಿಕ್ಕೆ ಸಾಧ್ಯವ ಒಬ್ಬ ವ್ಯಕ್ತಿ ಅಂತ ಅನಿಸ್ತಿತ್ತು ನನಗೆ. ನೋಡಿ ಸುಮ್ಮನೆ ಹಿಂಗೆ ಕೂತ್ಕೊಂಡ್ಬಿಡು, ಏನು ಬಟ್ಟೆ ಗಿಟ್ಟೆ ಏನಿಲ್ಲ, ಜಸ್ಟ್ ಒಂದು ಕೌಪಿನ ಹಾಕೊಂಡು ಕೂತ್ಕೊಂಡಿದ್ದೆ. ಅದೆಷ್ಟು ಗಂಟೆ ಕೂತ್ಕೋತಾ ಇದ್ರು, ಸುಮ್ಮನೆ ಕೂತ್ಕೊಂಡಿರು. ಮೌನಂ ವ್ಯಾಖ್ಯಾನಂ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಬರುತ್ತೆ. ಈಗ ಈ ಹಾಡನ್ನು ನೀವು ಹಾಡಿ ಗುರು 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 ಪೂರ್ಣಿಮೆಗೆ ಅಭ್ಯಾಸ ಮಾಡ್ಕೊಳ್ಳಿ. ಪ್ರೋಗ್ರಾಮ್ ಹೀಗಿದೆ. ಮೊದಲೇ ನಿಮ್ಮ ಹೆಸರುಗಳು ಕೊಡಿ, ಯಾಕಂದರೆ ಅವತ್ತು ಭಾನುವಾರ ಆದ್ದರಿಂದ ತುಂಬ ಜನ ಬರೋದಕ್ಕೆ ಹೇಳ್ತಾರೆ. ನಂಗೆ ಹಾಡೋರು ಬರಬೇಕು, ಯಾಕಂದರೆ 2 ಕಡೆ ಪ್ರೋಗ್ರಾಮ್ ಇದೆ. ಒಂದು ಆದರ್ಶ ನಗರದ ಶಿರಡಿ ಬಾಬಾ ಮಂದಿರದಲ್ಲಿ ಒಂದು ಪ್ರೋಗ್ರಾಮು, ಆದರ್ಶ ನಗರ, ನಟರಾಜ್ ಶೆಟ್ರು. ಅಲ್ಲಿ ನೀವು 3:15 ತಲುಪಬೇಕು.
ಅಲ್ಲಿಯ 4 ಗಂಟೆಗೆ ಆರಂಭ. 4 to 5 ಏನು ಫೇಮಸ್ ಆಗಿಬಿಟ್ಟಿದ್ದೀರಾ ನೀವು. 4 to 5 ಅಲ್ಲಿ. ಮತ್ತೆ ಶಿರಡಿ ಬಾಬಾ ಮಂದಿರ ಪ್ರತಿ ಸರಿ ನಾವು ಹೋಗ್ತೀವಲ್ಲ, ರಾಮಕೃಷ್ಣ ನಗರದ ಶಿರಡಿ ಬಾಬಾ ಮಂದಿರದಲ್ಲಿ ಸಹಸ್ರ ಜನರಿರ್ತಾರೆ. ಅಲ್ಲಿ ಮತ್ತೆ ನಿಮ್ಮ ಪ್ರೋಗ್ರಾಮ್, 2 ಕಡೆ ಪ್ರೋಗ್ರಾಮ್. ನಾನು ಇದನ್ನ ಕರೀರಿ ನಾವು ಬರ್ತೀವಿಲ್ಲ, ಬಾಬಾನೇ ಕರೆಸ್ಕೋತಾ ಇದ್ದಾನೆ ಅಂತ ಭಾವನೆ ಇಟ್ಕೊಳ್ಳಿ. ಸದ್ಗುರು ಶ್ರೀ ಗುರು ಚರಣ ಕಮಲ ಮಕರಂದ, ಶ್ರೀ ಗುರು ಚರಣ ಕಮಲ ಕಮಲ ಮಕರಂದ, ಸದ್ಗುರು ಚರಣ ಕಮಲ ಮಕರಂದ, ಚರಣ ಕಮಲ ಮಕರಂದ, ಶ್ರೀ ಗುರು ಚರಣ ಕಮಲ ಮಕರಂದ, ಗೋವಿಂದ ಸದ್ಗುರು ಚರಣ ಕಮಲ ಮಕರಂದ,
ಕಮಲ ಮಕರಂದ ಮಕರಂದ ಮಮ ಗುರು ಚರಣ ಕಮಲ ಮಕರಂದ ಬ್ರಹ್ಮಾನಂದ ಅನಂತ ಆನಂದ ಅನಂತ ಆನಂದ ಬ್ರಹ್ಮಾನಂದ ಅನಂತ ಆನಂದ ಆನಂದ ಅನಂತ ಆನಂದ ಹೇ ಗುರು ಚರಣ ಕಮಲ ಮಕರಂದ ಚರಣ ಕಮಲ ಮಕರಂದ ಹೇ ಗುರು ಚರಣ ಕಮಲ ಮಕರಂದ ಹೇ ಗುರು ಮಕರಂದ ನಿತ್ಯಾನಂದ ಗೋವಿಂದ ಮುಕುಂದ ನಿತ್ಯಾನಂದ ನಿತ್ಯಾನಂದ ಗೋವಿಂದ ಮುಕುಂದ ನಿತ್ಯಾನಂದ ಗೋವಿಂದ ಶ್ರೀ ಗುರು ಚರಣ ಕಮಲ ಮಕರಂದ ಶ್ರೀ ಗುರು ಚರಣ ಕಮಲ ಮಕರಂದ ಶ್ರೀ ಗುರು ಚರಣ ಕಮಲ ಮಕರಂದ ಶ್ರೀ ಗುರು ಮಕರಂದ ಬ್ರಹ್ಮಾನಂದ ಗೋವಿಂದ ಮುಕುಂದ ಸದ್ಗುರು ಚರಣ ಕಮಲ ಮಕರಂದ ಕಮಲ ಮಕರಂದ ಸದ್ಗುರು ಚರಣ ಕಮಲ ಮಕರಂದ ಕಮಲ ಮಕರಂದ ಬ್ರಹ್ಮಾನಂದ ಗೋವಿಂದ
ಶ್ರೀ ಗುರು ಚರಣ ಕಮಲ ಮಕರಂದ 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 ಬ್ರಹ್ಮಾನಂದ ಗೋವಿಂದ ಬ್ರಹ್ಮಾನಂದ ಗೋವಿಂದ ಈ ರೀತಿ ಪ್ರಾರ್ಥನೆ ಮಾಡಿದಾಗ ಹೃದಯ ಪರಿಶುದ್ಧವಾಗಿಬಿಡುತ್ತೆ. ಹೃದಯ ಪರಿಶುದ್ಧವಾದಾಗ ಭಗವಂತ ನಿಮ್ಮಲ್ಲಿ ಬಂದು ವಾಸಿಸ್ತಾನೆ. ನಿಜಕ್ಕೂ ಆಶ್ಚರ್ಯವಾಗ್ತದೆ. ಆದರೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ಕೊಂಡ್ಬಂದ್ಬಿಟ್ಟು ನಾವು ಹೊರಗಡೆ ತೋರಿಸ್ತಾ ಇದ್ದೀವಿ, ಬಾಹ್ಯವಾಗಿ ಹೊರಗಡೆ ಪೂಜೆ, ಹೊರಗಡೆ ಇದು, ಹೊರಗಡೆ. ಅರೆ ಕೂತ್ಕೊಳ್ಳಯ್ಯ, ಕೂತ್ಕೋ ಮಗು, ಕೂತ್ಕೋ, ದೇವ್ರ ಮುಂದೆ ಕೂತ್ಕೋ, ಧ್ಯಾನ ಮಾಡು, ಪ್ರಾರ್ಥನೆ ಮಾಡು. ನಿನ್ನ ಪ್ರಾರ್ಥನೆ ಅವನು ಕೇಳ್ತಾನೆ. ಕೂತ್ಕೊಳ್ಳಲ್ಲ. ಇದೇ ಪ್ರಾಬ್ಲಮ್ ಆಗಿರುತ್ತೆ. ರಮಣ ಮಹರ್ಷಿಗಳು, ಸ್ವಾಮಿ ವಿವೇಕಾನಂದರು, ರಾಮತೀರ್ಥರು, ಎಷ್ಟು ಹೇಳಲಿ ನಿಮಗೆ, ಎಷ್ಟು ಜನಗಳ ಹೆಸರು ಹೇಳಲಿ. ಪರಮಾತ್ಮನ ಧ್ಯಾನ ಮಾಡ್ತಾ ಭದ್ರಾಚಲ ರಾಮದಾಸರು ರಾಮನನ್ನ ಹೃದಯದಲ್ಲೇ ಕೂರಿಸ್ಕೊಂಡ್ಬಿಟ್ರು. ತ್ಯಾಗರಾಜರು, ಇವರೆಲ್ಲ ಯಾವುದು ಮನಸ್ಸು ತಗೊಳ್ಳಿಲ್ಲ. ಒಂದೇ ಅವ್ರ ಗುರಿ ಏನು? ರಾಮಚಂದ್ರ, ಶ್ರೀರಾಮನ್ ನೋಡಬೇಕು. ಯಾರನ್ನಾದ್ರೂ ನಾನು ಜನರಲ್ ಆಗಿ ಕೇಳ್ತೀನಿ, ಏನು ನಿಮ್ಮ ಗುರಿ ಅಂತ. ಗುರು ಇಲ್ಲ, ಗುರಿನೂ ಇಲ್ಲ, ಹಾಗೇ ಇದ್ದಾರೆ. ಏನು ಮಾಡ್ತೀರಿ ಈಗ? ಗುರು ಮಹಾರಾಜರ ಕೃಪೆ ನಿಮಗೆ ಸದಾ ಬರಲಿ ಅಂತ ಪ್ರಾರ್ಥಿಸ್ಕೊಂಡು ದೇವ್ರನ್ನ ನಾವು ಪ್ರಾರ್ಥಿಸ್ಕೋಬೇಕು. ಈ ವಾರ ಮುಂದಿನ ಭಾನುವಾರದವರೆಗೆ ಮನಸ್ಸು ನಿಮ್ಮದು ಎಲ್ಲೂ ಹೋಗಬಾರ್ದು. ಆ ಗುರುವಿನ ಚರಣ ಕಮಲಗಳನ್ನು ನೆನೆಸ್ಕೊಳ್ತಾ ಇರಬೇಕು. ಬೇರೆ ಏನು ನಮಗಿಲ್ಲ, ಏನೂ ನಮಗೆ ಜೊತೆಯಲ್ಲಿ ನಮಗೆ ಸಿಗುವುದಿಲ್ಲ. ಪ್ರಾರ್ಥನೆ ಎಂಥ ಜೀವನ ನಡೆಸಿದ್ರು. ಎಷ್ಟು ದಿವಸ ಬಾಳಿದ್ರೂ ಮುಖ್ಯ ಅಲ್ಲ, ಹೇಗೆ ಬಾಳಿದ್ರು ಅನ್ನೋದು ಮುಖ್ಯ. ಕಾನನ್ನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರಭವ ಸೂಸಿನಲ್ಲಿವೆ. 100 ವರ್ಷ ಏನಿರಲ್ಲ ಮಲ್ಲಿಗೆ, ಒಂದೇ ದಿವಸ ಇರೋದು. ಆದರೆ ಎಂಥ ಇಂಪ್ರೆಷನ್ ಕೊಡುತ್ತಾ ಮಲ್ಲಿಗೆ. ನೆನ್ನೆ ನಾನು ತಮಿಳ್ನಾಡಲ್ಲಿ ಮಲ್ಲಿಗೆ ಹೂ ಭಾಳ ಫೇಮಸ್ಸು, ಘಮ 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 ಅಂತ. ನಾನು ಷಷ್ಠಿ ದಿವಸ ನಾನು ಬೆಳಗ್ಗೆ ಎಲ್ಲ ಆ ಸಮುದ್ರ ತೀರದ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸಾಯಂಕಾಲ ತಿರುಚೆಂದೂರು ಆ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗ್ಬೇಕಂತ ನಮ್ಮ ಜೊತೆಲಿ ಹೇಳಿದ್ರು. ಅಯ್ಯೋ ಸ್ವಾಮಿ, ಆರಾಮಾಗಿ ನಡೀರಿ ಹೋಗೋಣ ಅಂತ. ತುಂಬ ನಡಿಬೇಕಾಗಿ ಬಂತು, ಪರವಾಗಿಲ್ಲ ನಡೆದು. ಜನವೋ ಜನ 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 ಆ ಸ್ವಾಮಿ ನಮ್ಮ ಅದು ಕಡಲ್ ತೀರದಲ್ಲಿದೆ. ಸುನಾಮಿ ಬಂದಾಗ ದೇವಸ್ಥಾನದ ಮೆಟ್ಲಿಗೂ ಬರೋಕ್ಕಾಗಲಿಲ್ಲ ಸಮುದ್ರಕ್ಕೆ.
ಅಂಥ ಸ್ವಾಮಿಯ ಶಕ್ತಿ. ಅವ್ರು ಹೇಳ್ತಾ ಇದ್ರು, ಭಯ ಆಗೋಯ್ತು ಸ್ವಾಮೀಜಿ. ಎನ್ನ ಸ್ವಾಮಿ இந்த மாதிரி இருக்குது, எப்ப ಸುನಾಮಿ ಒಂದಿರುತ್ತದೆ. ಇಲ್ಲ ಸ್ವಾಮಿ, ಆಂಡವನ್ ಏನೋ ಎಲ್ಲ ಪ್ರೊಟೆಕ್ಟ್ ಮಾಡಿದ. ಸೊ ನನಗೆ ಅಲ್ಲಿ ಸ್ಪೆಷಲ್ ದರ್ಶನಕ್ಕೆ ಅರೇಂಜ್ ಮಾಡಿದ್ರು. ಹೋದೆ. ಸ್ವಾಮಿನ ಅದು ಟ್ರೆಡಿಷ್ನಲ್ ದೇವಸ್ಥಾನಗಳು, ಡೂಮ್ ಲೈಟು, ಫ್ಲಡ್ ಲೈಟು, ಟ್ಯೂಬ್ ಲೈಟು, ಆರ್ಕ್ ಲೈಟು, ಯಾವ ಲೈಟು ಇಲ್ಲ. ಕತ್ತಲೆಯಲ್ಲಿ ಸ್ವಾಮಿ ಜಗ 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 ಅಂತ ಹೊಳಿತಾ ಇದ್ದಾನೆ ಆ ದೀಪದ ಹಣತೆಯಲ್ಲಿ, ನಂದಾ ದೀಪದ ಹಣತೆಯಲ್ಲಿ. ನಮ್ಗೆ ಗೊತ್ತೇ ಇಲ್ಲ ಅದು. ಈಗಿನ ಪೀಳಿಗೆಗೆ ನಂದೂ ಗೊತ್ತಿಲ್ಲ, ದೀಪವೂ ಗೊತ್ತಿಲ್ಲ. ನನ್ನ ಮನಸ್ಸಿನ ತೆಗಿಯೋಕ್ಕೆ ಆಗ್ತಿಲ್ಲ ದೇವ್ರನ್ನ. ಅಷ್ಟು ಅದ್ಭುತವಾಗಿ ಕಾಣ್ತಿದ್ದ ಸ್ವಾಮಿ. ಇಬ್ಬರು ಇದ್ದಾರೆ ಅಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಬ್ಬ ಸ್ಕಂದ ಇದ್ದಾನೆ. ಇಬ್ರು ಸ್ಕಂದ್ರೆ ಇದು ಇಲ್ಲಿ ನೋಡ್ಬಿಟ್ಟು ಅಲ್ಲಿ ನೋಡ್ಬೇಕಂತಿದ್ರು. ಆಯ್ತಪ್ಪ, ನೀವೆಲ್ಲ ಕರ್ಕೊಂಡೋಗಿ ನಂಗೆ ದೇವ್ರ ನೋಡೋಕ್ಕೆ. ಆಮೇಲೆ ದೇವ್ರ ಪ್ರಸಾದ ಎಲ್ಲ ಅದೆಲ್ಲ ಕೊಟ್ಟರು. ಮುಂದಿನ ಶನಿವಾರ ನಿಮಗೆ ಕೊಡ್ತೀವಿ ಆ ಹಣೆಗೆ ಹಚ್ಚಿಕೊಡೋದು. ಬಹಳ ಅದ್ಭುತವಾಗಿದೆ ಸ್ವಾಮಿ. ಇಂಥ ಸ್ವಾಮಿ. ನಾನು ಹೇಳಿದೆ, ನಾನು ಧನ್ಯನಾದೆ ಷಷ್ಠಿ ದಿವಸ ನಿನ್ನ ದರ್ಶನ ಮಾಡಲಿಕ್ಕೆ. ಆ ಗೋಪುರನೋ ಈಗ ನೋಡಬೇಕು. ಯಾರಿಗೂ ಸುಸ್ತೇ ಇಲ್ಲ. ಅಲ್ಲಿ ಹೋಗ್ತಾ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಆ ಸ್ವಾಮಿಯ ದರ್ಶನಕ್ಕೆ ಎಂಥ ಅದ್ಭುತವಾದದ್ದು. ಎಲ್ಲಿ ಹೋಯ್ತೀವೆಲ್ಲ. ಸ್ವಾಮಿ, ಗುರು, ಭಗವತಿ, ಜಗನ್ಮಾತೆ, ಭವತಾರಿಣಿ ಎಲ್ಲ ಮುಂದಿನ ವಾರದ ಗುರು ಪೂರ್ಣಿಮೆಗೆ ಹೇಳ್ತಾ ಇದ್ದೀನಿ. ನಿಧಾನವಾಗಿ ನೀವು ಜಪ, ಸ್ವಾಮಿಯ ಪ್ರಾರ್ಥನೆ, ಸುಮ್ಮನೆ ಕೂತ್ಕೊಳ್ಳೋದು ದೇವರ ಹತ್ರ. ಈಗ ಮಾಡ್ರನ್ ಕುರ್ಚಿ ಮೇಲೆ ಕೂತ್ಕೊಳ್ಳಿ. ನೀವೇನು ಕೆಳಗೆ ನಮ್ಮಂಗೆ ಕೂತ್ಕೊಳ್ಳೋದು ಬೇಡ. ಕುರ್ಚಿ ಮೇಲೆ ಕೂತ್ಕೊಳ್ಳಿ. ಅಲ್ಲೂ ಕೂರ್ತಲ್ಲ ಅಂದರೆ ಏನು ಮಾಡಲಿ ನಾವು? ಕುರ್ಚಿ ಮೇಲೆ ಕೂತ್ಕೊಳ್ಳಿ. ನಾವಂತೂ ನಮ್ಮ ಜೀವನ ಇಷ್ಟೇ, ಸುಖಾಸನದಲ್ಲಿ ಕೂತ್ಕೊಂಡ್ಬಿಡು. ಎಷ್ಟೊತ್ತು ಅಂತ ಕೇಳಬೇಡಿ. ನಾಳೆ ಬೆಳಗ್ಗೆ ಬಂದು ನೋಡಿ, ಹೀಗೆ ಕೂತಿರ್ತೀನಿ ಬೇಕಾದರೆ, ನಮಗೇನು ತೊಂದರೆನೇ ಇಲ್ಲ. ಶಿವರಾತ್ರಿ ದಿವಸ ಪೂಜೆ ಆಗುತ್ತೆ ನೋಡಿ, ಮೊದಲನೇ ಜಾವ, ಎರಡನೇ ಜಾವ, ಮೂರನೇ ಜಾವ ಪೂಜೆ ಆಗ್ತಿದ್ದು ಹೀಗೆ ಕೂತ್ಕೊಳ್ತಾ ಇದ್ರು. ಪೂಜೆ ಮುಗಿದು ಕೊನೆ ಮಂಗಳಾರತಿ ಆದಾಗ ಎದ್ದು ನೀವು ಫಸ್ಟ್ ಕೂತ್ಕೊಳ್ಳಿ, ಆಮೇಲೆ ಹೇಳ್ಕೊಡ್ತೀನಿ ನಾನು ಏನಂತ. ಅಯ್ಯೋ ರಾಮ, ಕೆಲವ್ರು ನೋಡ್ತಿರ್ತೀನಿ, ಒಂದು ಸ್ವಲ್ಪ ಸಮಯ ಪರವಾಗಿಲ್ಲ, ಅದಾದ್ಮೇಲೆ ಶುರು ಆಗುತ್ತೆ ನೋಡಿ. ಆ ವೈಬ್ರೇಟರ್ ಎಲ್ಲ ಹಾಕಿರ್ತಾರೆ, ಅದನ್ನ ಹಿಂಗೆ ನೋಡ್ತಾರೆ, ಆಮೇಲೆ ಅಲ್ಲಿ ನೋಡ್ತಾರೆ, ಮತ್ತು ಇಲ್ಲಿ ನೋಡ್ತಾರೆ, ಮತ್ತು ಹಿಂದ್ಗಡೆ ನೋಡ್ತಾರೆ, ಮತ್ತು ಅಲ್ಲಿ ನೋಡ್ತಾರೆ, ಆಮೇಲೆ ಹೇಳ್ತಾರೆ ಅಂತ. ಇಲ್ಲ, ಎಲ್ಲ ಸೈನ್ ಮಾಡಿ ಕೂತಿರ್ತಾರೆ. ಕೂತಾದರೆ ನಮಗೆಲ್ಲ ಹೇಳ್ಕೊಟ್ಟಿದ್ದು, ಪ್ರತಿ ದಿವಸ ಸಾಯಂಕಾಲ ನಾವು ಅರಮನೆ ದೇವಸ್ಥಾನಗಳಿಗೆಲ್ಲ ಹೋಗಿ ಬರ್ತಾಯಿದ್ದು. ಅರಮನೆ ದೇವಸ್ಥಾನಗಳು ಅದೇನು ಹೆಸರುಗಳ್ರಿ ದೇವಸ್ಥಾನದ್ದು? ಗಾಯತ್ರಿ, ತ್ರಂಬಕೇಶ್ವರ, ತ್ರಿನೇಶ್ವರ ಹೆಸರುಗಳು ಅರಮನೆ ಒಳಗಡೆ. ನಾವು ಹೋಗಿ ನಮಸ್ಕಾರ ಮಾಡಿಕೊಂಡು ಎಲ್ಲ ಕಡೆ ಸುಮ್ಮನೆ ಕೂತ್ಕೊಂಡ್ಬಿಡೋರು. ಏನು ಕೂತ್ಕೋತಾರೆ? ಇಲ್ಲ ಮಗು, ಕೂತ್ಕೊಳ್ಳೋದು ಅಭ್ಯಾಸ ಮಾಡು ದೇವರ ಹತ್ರ. ಆಗ ಹಿ ವಿಸ್ಪರ್ಸ್, ಇಂಗ್ಲೀಷ್ನಲ್ಲಿ ಮಾತಾಡಬೇಕಾದ್ರೆ, ಹಿ ವಿಲ್ ನಾಟ್ ಟಾಕ್ ವಿತ್ ಯು, ಹಿ ವಿಸ್ಪರ್ಸ್. ಎಲ್ಲ ಮಾತಾಡ್ತಾನೆ ನಿಮ್ಮ ಹತ್ರ. ಏನು ಸಮಾಚಾರ, ಬಂದಿದೆಯಾ? ಎಲ್ಲ ಕ್ಷೇಮವಾಗಿದೆಯಾ? ನಾನು ಇದ್ದೀನಿ, ಏನು ಚಿಂತೆ ಮಾಡಬೇಡ, ಹೋಗ್ಬಾ, ಕೂತ್ಕೊ, ಇನ್ನೊಂದು ಸ್ವಲ್ಪ ಹೊತ್ತು ಪ್ರಸಾದ ತೆಗೆದುಕೊಂಡು. ಹಿ ವಿಸ್ಪರ್ಸ್, ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಹಿ ವಿಸ್ಪರ್ಸ್. ಯು ಪ್ರೇ, ಹಿ ವಿಸ್ಪರ್ಸ್. ಯು ವಾಕ್, ಹಿ ವಿಲ್ ರನ್. ಏನು ಪದಗಳಿದೆ! ಇದು ಅಧ್ಯಾತ್ಮದ, ಭಾರತೀಯ ಸನಾತನ ಧರ್ಮದ ಗುರುಗಳ ಶಕ್ತಿಯನ್ನು ವಿವರಿಸುವಂತಹ ಈ ಒಂದು ಪರ್ವ.
ಚಾತುರ್ಮಾಸ ಆರಂಭವಾಗುತ್ತೆ. ವ್ಯಾಸ ಪೂರ್ಣಿಮೆ, ಗುರು ಪೂರ್ಣಿಮೆ. ಮೊದಲನೇ ದಕ್ಷಿಣಾಮೂರ್ತಿ, ವಿಶ್ವಂ ದರ್ಪಣ ದೃಶ್ಯಮಾನ ನಗರಿ ಪಶ್ಯನ್ ಆತ್ಮನಿ ಮಾಯೆಯ ಬಹುರ್ಯೋಭೂತಂ ಯಥಾ ನಿದ್ರಯ ಯತ್ ಸಾಕ್ಷಾತ್ ಕುರುತೆ ಪ್ರಬೋಧ ಸಮಯೇ ಸ್ವಾತ್ಮಾನಮೇವಾದ್ವಯಂ ತಸ್ಮೈ ಶ್ರೀ ಗುರುಮೂರ್ತಯೇ ನಮೈದಂ ಶ್ರೀ ದಕ್ಷಿಣಾಮೂರ್ತಯೇ. ಆ ಗುರುದು ವಿಶೇಷತೆ ಏನು ಗೊತ್ತಾ? ನೀವು ಏನೇನು ಪ್ರಶ್ನೆಗಳು ಹಾಕೊಂಡು ಹೋಗ್ಬೇಕು, ಏನೇನು ಕೇಳಬೇಕು ಅಂತ ಹೋಗಿ ಅಲ್ಲಿ ಕೂತ್ಕೋತಿರೋ ಎಲ್ಲದಕ್ಕೂ ಉತ್ತರ ಸಿಕ್ಬಿಡುತ್ತೆ. ರಮಣ ಮಹರ್ಷಿಗಳ ಹತ್ರ ಅದೇ ಥರ ಆಗ್ತಿತ್ತು. ಕೆಲವ್ರು ಬರ್ಕೊಂಡು ಹೋಗೋರಂತೆ, ಮರ್ತು ಬಿಡ್ತೀವಿ ಅಂತ. ಅಲ್ಲಿ ಒಳಗಡೆ ಹೋಗಿ ಕೂತ್ಕೊಂಡ್ರೆ ಮೌನಂ ವ್ಯಾಖ್ಯಾನಂ, ಮೌನ. ಅವನ ಆ ಸಾನ್ನಿಧ್ಯ, ಸಾಮೀಪ್ಯ, ಸಾಯುಜ್ಯದಿಂದ ಏನೇನು ಸಂಶಯಗಳಿದೆಯೋ ಎಲ್ಲ ದೂರವಾದ, ಏನೇನು ಸಂದೇಹಗಳಿದೆಯೋ ದೂರವಾಗ್ಬಿಡುತ್ತೆ. ಸಂದೇಹಕ್ಕೂ ಸಂಶಯಕ್ಕೂ ವ್ಯತ್ಯಾಸ ಇದೆ. ಸಂಶಯಾತ್ಮ ವಿನಶ್ಯತಿ, ಕೃಷ್ಣ ಹೇಳ್ಬಿಟ್ಟಿದ್ದಾನೆ. ಎಲ್ಲದಕ್ಕೂ ಸಂಶಯ ಪಡ್ತಿದ್ರೆ ಹೋಯ್ತು. ಸಂದೇಹ ಕ್ಲಿಯರಿಫೈ ಮಾಡ್ಕೋಬಹುದು, ಸಂದೇಹನ ಭಾಳ ಚೆನ್ನಾಗಿ ಕ್ಲಾರಿಫೈ ಮಾಡ್ಬೋದು. ಸಂಶಯ ಕ್ಲಾರಿಫೈ ಮಾಡ್ಲಿಕ್ಕಾಗಲ್ಲ, ಯಾಕಂದರೆ ಸಂಶಯಾತ್ಮ ವಿನಶ್ಯತಿ. ಮತ್ತಿನ್ನೇನು ಬರುತ್ತಂತಲೇ ಹೇಳಿ. ಶ್ರೀರಾಮಕೃಷ್ಣ ಪರಮಹಂಸ ಹತ್ರನೂ ಹೋಗೋದು. ಎಂತೆಂಥವ್ರು ಬಂದು ಕೂತ್ಕೋತಿದ್ರು ಗೊತ್ತಾ ಶ್ರೀರಾಮಕೃಷ್ಣ ಪರಮಹಂಸ ಹತ್ರ? ಆಗಿನ ಕಾಲದ ಕೇಶವ ಚಂದ್ರ ಸೇನ್, ಹೂ ವಿಸಿಟೆಡ್ ಬ್ರಿಟಿಷ್ ಕಿಂಗ್ಡಮ್ ಆನ್ ದೋಸ್ ಡೇಸ್, ಎಲ್ಲ ಕೆಳಗಡೆ ಕೂತ್ಕೊಂಡ್ಬಿಡೋರು. ಇಲ್ಲ ಸ್ವಾಮಿ, ಇಲ್ಲಿ ಬಂದು ಕೂತ್ರೆ ಸಾಕು, ನಮಗೆ ಮನಸ್ಸಿಗೆ ನೆಮ್ಮದಿ ಬರುತ್ತೆ, ನಮ್ಮ ಸಂದೇಹ ಎಲ್ಲ ದೂರವಾಗುತ್ತೆ, ನಮಗೆ ಶಾಂತಿ ಸಿಗುತ್ತೆ ಅಂತ ಹೇಳೋರು. ಇಲ್ಲೊಂದು ಪ್ರಶ್ನೆ ಇದೆ, ಸ್ವಾಮೀಜಿ ನಮ್ಗೆ ಯಾಕೆ ಸಿಗಲ್ಲ? ಕೇಳ್ತಾರೆ. ಇಲ್ಲಿ ಕೇಳಿದ್ರು ಪಕ್ಕದಲ್ಲಿ ಕೇಳಿದ್ರೆ మీరు అడగండి మేము అడుగుతారు తిట్టుతారు వాళ్ళు, మీరు అడగండి ಅಂತ ಹೇಳ್ತಾರೆ. ನಾವೇನು ತಿಟ್ಟೋದಿಲ್ಲ. ಯಾಕೆ ಆಗುತ್ತೆ ಅಂದರೆ, ನಿಮಗೆ ಸರಳವಾದ ಉದಾಹರಣೆ ಕೊಡ್ತೀನಿ. ಖಾಲಿ ಬಿಂದಿಗೆ ತೆಗೆದುಕೊಂಡು ಹೋದ್ರೆ ನೀರು ತುಂಬಿಸ್ಕೋಬೋದು. ವಯಸ್ಸಾದವ್ರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಖಾಲಿ ಬಿಂದಿಗೆನ ದಾರ ಹಾಕಿ ಬಾವಿಗೆ ಬಿಟ್ಟು ಬುಳ್ಕ್ ಬುಕ್ 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 ತುಂಬ್ಕೊಳ್ಳುತ್ತೆ. ಆಮೇಲೆ ಹಿಂಗೆ ಎಳಿತಾರೆ ಅದನ್ನು. ಯಾವುದು? ಖಾಲಿ ಬಿಂದಿಗೆನ ನೀರಲ್ಲಿ ಬಿಟ್ಟರೆ ತುಂಬಿಸ್ಬೋದು. ಕೆಲವರೆಲ್ಲ ತುಂಬಿಸ್ಕೊಂಡೇ ಬಂದಾಗ ಏನು ತುಂಬಿಸ್ತೀರ ನೀವಿಲ್ಲಿ ಹೇಳಿ? ದೇವಸ್ಥಾನ, ಸತ್ಸಂಗ, ಮಠ, ಪ್ರಾರ್ಥನಾ ಸಭೆ, ಅಲ್ಲೆಲ್ಲ ವಿ ಶುಡ್ ಗೋ ಎಂಟಿ ಮೈಂಡೆಡ್, ದೆನ್ ವಿಲ್ ಫಿಲ್ ಇಟ್ ವಿತ್ ಎ ಡಿವೈನ್ ಥಾಟ್ಸ್. ಬಂದು ನಾನು ಸಾಲ್ವ್ ಮಾಡ್ತೀನಿ, ಅದಕ್ಕೆ ಅರ್ಥ ಆಗಲ್ಲ ನಿಂಗೆ, ನಾ ಬರ್ತೀನಿ. ಅದೆಷ್ಟು? ಅದು 500. ಅದೆಷ್ಟು? ಅದು 2 ಲಕ್ಷ. ಇದೆಷ್ಟು? 3. ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ನಾ ಬಂದು ಹೇಳ್ತೀನಿ ಅಂದ್ಬಿಟ್ಟು ಇವನು ಬಂದು ಹೇಳೋವ್ರಿಗೆ ಇವನೇನು ಮಾಡ್ತಾನೆ, ಅಲ್ಲಿ ಬಿಡೋದಿಲ್ಲ, ತಗೊಂಡು ಹೋಗ್ತಾನೆ ಜೊತೆಲಿ. ಅಲ್ಲಿ ಗೋವಿಂದ ಗೋವಿಂದ 2 ಲಕ್ಷದ ಆಯಿತು, ನಾನು 20,000 ಅಂತ ಹೇಳಿದೆ. ಅವ್ನು ಹೇಳ್ತಾರೆ ಗೋವಿಂದ ಗೋವಿಂದ, ಅದು ಬೇರೆ ಡಬಲ್. ಒಂದು ಕಡೆ ಗೋವಿಂದ ಅಂತ, ಇನ್ನೊಂದು ಇದು ಲೆಕ್ಕ. ಈ ಬಿಟ್ಟು ಹೋಗೋದಿದೆಯಲ್ಲ, ಇದನ್ನು ಅಭ್ಯಾಸ ಮಾಡ್ಕೋಬೇಕು. ನಂಗೆ ತುಂಬ ಜನ ಕೇಳ್ತಾರೆ, ಏನು ಕೆಲಸ ಮಾಡ್ತೀರೋ ಸ್ವಾಮೀಜಿ, ಆಸ್ಪತ್ರೆ ಅಲ್ಲೆಲ್ಲೋ, ಲೆಕ್ಚರು ಇಲ್ಲೆಲ್ಲೋ, ಇದೆಲ್ಲ ಅಂತ, ನಿಮ್ಗೆ ಹೆಂಗೆ ನಿದ್ದೆ ಬರುತ್ತೆ ಅಂತ. ನಾನು ಹೇಳಿ, ಬಾರ ಬೆಪ್ತ ಕಡೆ, ನೀನು ಹೆಂಗೆ ಮಲ್ಕೋಬೇಕಂದ್ರೆ ನಾನು ನೋಡು ಅಂತ. ನಾನು ನಿದ್ದೆ ಬರ್ತಾ ಇದೆ ಅಂದರೆ ಗೊತ್ತಾಗ್ಬಿಡುತ್ತೆ ನನ್ನ ಜೊತೆಲಿರೋರಿಗೆ, ಸ್ವಾಮೀಜಿ ನಿದ್ದೆ ಬಂದು. ಸುಮ್ಮನೆ ಕಲ್ಲು ಮೇಲಾದರೂ ಮಲ್ಕೊಂಬಿಡೋದೆ, ಸುಖವಾಗಿ. ನಾವೇನು ಮಾತ್ರೆ ಗೀತ್ರೆ ಎಲ್ಲ ಏನೇನೇನಿಲ್ಲ, ನಿದ್ರೆ ಆರಾಮಾಗಿ ಬರುತ್ತೆ. ನಾವು ಇನ್ನೊಂದು ಥರ ಮಾತ್ರೆ ತೊಗೋಬೇಕು, ನಿದ್ದೆ ಕಡಿಮೆ ಮಾಡೋ ಥರ ಮೇಲೆ. ಅಂದರೆ ಯಾಕೆ ಸೀಕ್ರೆಟ್ ಹೇಳ್ತಿದ್ರೆ, ಮರ್ತು ಬಿಡ್ತೀವಿ ನಾವು, ಅದನ್ನ ತಲೆಯಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಬುದ್ಧನ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅವನು ಶಿಷ್ಯರ ಜೊತೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಬುದ್ಧ ನಡ್ಕೊಂಡು ಹೋಗ್ತಾರೆ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ ನಡ್ಕೊಂಡು ಹೋಗ್ತಾನೆ. ಹೋಗ್ತಾ ಮಧ್ಯ ಒಂದು ನದಿ ಬರುತ್ತೆ. ನದಿನಲ್ಲೆಲ್ಲ ಸ್ನಾನ ಮಾಡ್ತಿರ್ತಾರೆ. ಬುದ್ಧ ಅವನ ಪಾಡವನು ನಡ್ಕೊಂಡು ಹೋಗ್ತಾನೆ. ಹೀಗೆ ನೀರಿಗೆ ಅನ್ಕೊಂಡು ಹೋಗ್ತಾನೆ. ಇವರೆಲ್ಲರೂ ನಡ್ಕೊಂಡು ಹೋಗ್ತಾರೆ. ಒಬ್ಬ ಮಾತ್ರ ಹಿಂಗೆ ತಿಂದು ಮಂಗ ಆಡ್ದಂಗೆ ಆಡ್ತಿರ್ತಾನೆ. ಬುದ್ಧ ಹಿಂಗೆ ನೋಡ್ತಾನೆ, ಒದ್ದಾಡ್ತಿರ್ತಾನೆ ಅವನು.
ಮತ್ತೆ ಹಿಂಗೆ ಹೋಗ್ತಾರೆ, ಮತ್ತೆ ಹಿಂಗೆ ಅಂತಾರೆ, ಹಿಂಗೆ ಅಂತಿರ್ತಾನೆ. ಕೆಲವ್ರು ನೀವು ನೋಡ್ಬೋದು, ಅವರು ಸಿನಿಮಾ ನೋಡ್ತಿದ್ರು ಹಿಂಗೆ ಅಂತಿರ್ತಾರೆ. ಯಾಕಂದರೆ ಏನೋ ಜ್ಞಾಪಕ ಬಂದುಬಿಟ್ಟಿದೆ, ಅದು ಲೆಕ್ಕ ಟ್ಯಾಲಿ ಆಗಿಬಿಡ್ತದೆ. ಇಲ್ಲದೇ ಇದ್ದರೆ ಅವ್ರು ಯಾರ ಹತ್ರ ಜಗಳ ಆಡ್ಕೊಂಬಂದ್ರು ಅಲ್ಲಿ ಸರ್ ಮಾಡೋದಕ್ಕೆ ಸಿಕ್ತಿಲ್ಲ ನಂಗೆ ಐಡಿಯಾ ಅಂತ. ಏನು ಭಗವಂತ ಇಲ್ಲ, ಅವ್ರಿಗೇನು ಹೇಳಬೇಕು ಅಂತ ನಂಗೆ ಗೊತ್ತಾಯ್ತು ಈಗ ಅಂತ. ಈ ಹುಡುಗ ಹಂಗೆ ಹೋಗ್ತಿರ್ತಾನೆ, ಬುದ್ಧ ಅವನನ್ನು ಕರೀತಾನೆ, ಬಾ ಮಗು ಇಲ್ಲಿ ಬಾ. ನೀನು ನೋಡಿದ್ರೆ ತುಂಬ ಡಿಸ್ಟರ್ಬ್ ಆದಂಗೆ ಇದೆಯಾ, ಭಾಳ ಚಂಚಲವಾಗಿದೆಯಾ, ನೋಡಿದ್ರೆ ಮನಸ್ಸಲ್ಲಿ ಏನೋ ಕೊತ 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 ಕುದೀತಾ ಇದೆ, ಏನು ಮಗು ಅದು? ಅವನು ಭಾಳ ಒಳ್ಳೆಯ ಶಿಷ್ಯ, ಸುಳ್ಳು ಹೇಳಲ್ಲ. ಅವನು ಹೇಳ್ತಾನೆ, ಸ್ವಾಮಿ ನನ್ನನ್ನು ಕ್ಷಮಿಸ್ಬಿಡಿ. ಯಾಕೆ? ನಾನು ನಡ್ಕೊಂಬರ್ತಿದ್ವಾ, ಆ ನದಿ ಬಂದ್ವಾ, ನದಿ ಹತ್ರ ಬಂದ, ಅಲ್ಲೊಂದಷ್ಟು ಜನ ಹೆಣ್ಮಕ್ಳು ತರುಣಿಯರು ಸ್ನಾನ ಮಾಡ್ತಾಯಿದ್ರು. ನಾನು ಹಾಗೆ ಕಣ್ಬಿಟ್ಟು ನೋಡಿಬಿಟ್ಟು ಹಾಗೆ ಬಂದೆ. ಹಾಗೆ ಬಂದು ಈಗ ನನಗೆ ಅಷ್ಟು ಚಂಚಲವಾಗಿಬಿಟ್ಟಿದೆ ಮನಸ್ಸು. ಬುದ್ಧ, ಅಷ್ಟಕ್ಕೆ ಯಾಕೆ ಇಷ್ಟು ಕಷ್ಟಪಡ್ತೀಯ? ನಾವು ನೋಡ್ದೋ, ನಾವು ಅಲ್ಲೇ ಬಿಟ್ಟು ಬಂದೋ, ನೀ ಎತ್ಕೊಂಡ್ಬಂದಿದ್ದೀವಿ ಇಲ್ಲಿವರೆಗೆ. ನಾವು ಅಲ್ಲೇ ಬಿಟ್ಟು, ದಡದಲ್ಲೇ ಬಿಟ್ಟು, ಇದೇ ನಿನ್ನ ಪ್ರಾಬ್ಲಮ್ ಅಂದಾಗ ಬದಲಾಗ್ತಾರೆ. ಸೊ ನಾವು ಹೀಗೆ ನನಗೆ ಕೇಳ್ತಾರೆ, ಅಯ್ಯೋ ಸ್ವಾಮೀಜಿ ಅದು ಹೆಂಗೆ ಸ್ವಾಮೀಜಿ, ಅಯ್ಯೋ ಮತ್ತು ಭಜನೆಗೆ ಹೋಗ್ತೀರಾ, ಭಜನೆ ಮತ್ತು ಇನ್ನೊಂದು ಲೆಕ್ಚರ್, ಅಯ್ಯೋ ಸ್ವಾಮೀಜಿ ಆ ಲೆಕ್ಚರ್ ಈ ಲೆಕ್ಚರ್ ಮಿಕ್ಸ್ ಮಾಡಲ್ಲ ನೀವು ಅಂತಾರೆ. ನಾನೇನು ಮನೇಲಿರೋ ಮಿಕ್ಸಿನೇ, ಉದ್ದಿನಬೇಳೆ ಅಕ್ಕಿ ಎಲ್ಲ ಹಾಕಿ ಇದು ದೋಸೆಗೆ ರೆಡಿ ಮಾಡೋದ್ಮೇಲೆ ಚಟ್ನಿಗೆ ರೆಡಿ ಮಾಡೋದು, ಅದು ಮಿಕ್ಸ್ ಮಾಡ್ತೀರಾ? ದೋಸೆಗೆ ಚಟ್ನಿಗೆ ಎರಡೂ ಅಯ್ಯೋ ದೋಸೆ ಹಿಟ್ಟಿಗೆ ನಾನು ಚಟ್ನಿ ಹಾಕ್ಬಿಟ್ಟೆ ಅಂತ ಹೇಳ್ತೀರಾ? ಇಲ್ಲ, ಎಷ್ಟು ನೀಟಾಗಿರ್ತೀರ ನೋಡಿ. ಅದನ್ನು ಕ್ಲೀನ್ ತೊಳೆದು ಒರೆಸಿ ಮತ್ತೆ ಅದನ್ನು ಹಾಕಿ ಅದಕ್ಕೆ ಮತ್ತೆ ಅದಾದಮೇಲೆ ಪಾಯಸಕ್ಕೂ ರೆಡಿ ಮಾಡ್ತೀರಾ, ಗಸಗಸೆ ಹಾಕಿ. ಮಿಕ್ಸಿ ಹೆಂಗೆ ಯೂಸ್ ಮಾಡ್ತೀರಾ ನೀವು? ಆದರೆ ಮನಸ್ಸನ್ನು ಯೂಸ್ ಮಾಡೋಕ್ಕೆ ನೀವು ಬರೋದಿಲ್ಲ. ನಮ್ಮದು ಪ್ರಾಬ್ಲಮ್ಮೇ ಇದು. ವಿ ಡೋಂಟ್ ನೋ ಹೌ ಟು ಯೂಸ್ ಅವರ್ ಓನ್ ಮೈಂಡ್, ಬಟ್ ವಿ ಯೂಸ್ ಆಲ್ ದ ಥಿಂಗ್ಸ್. ಶ್ರೀರಾಮಕೃಷ್ಣ ಪರಮಹಂಸರು ಒಂದು ಮಾತು ಹೇಳ್ತಾರೆ, ನಾರ್ತಲ್ಲಿ ಓಂಕಾರ ಧ್ವನಿ ಬರ್ತಾ ಇದೆ, ಶಬ್ದ ಬರ್ತಾ ಇದೆ, ಸೌತಲ್ಲಿ ಬೇರೆ ಯಾವುದೋ ಶಬ್ದ ಬರ್ತಾ ಇದೆ. ನೀನೀಗ ನಾರ್ತ್ ಸೈಡ್ ಹೋಗಬೇಕು, ಉತ್ತರ ಮುಖವಾಗಿ ಹೋಗಬೇಕು. ಸೌತ್ ಹೋಗ್ಬೇಕಂದ್ರೆ ನುಗ್ತಿರ್ತೀಯ, ನಿನ್ನ ದಕ್ಷಿಣ ದಿಕ್ಕು ನುಗ್ತಿರ್ತೀಯ. ಇಲ್ಲ, ನೀನು ನಾರ್ತ್ ಕಡೆ ಹೋಗ್ತಾ ಇರ್ತೀಯ, ಆಟೋಮೆಟಿಕ್ಕಾಗಿ ಸೌತ್ ಹೊಟ್ಟೋಗ್ಬಿಡುತ್ತೆ. ನೀವು ನುಗ್ತೀರಾ, ಸ್ವಲ್ಪ ಸೌತ್ ನೋಡಿದ್ರೆ ಯಾಕೆ ನಾರ್ತ್ಗೆ ಹೋಗ್ಬೇಕು, ಅದಕ್ಕೆ ಸೌತ್ ನುಗ್ತಾ ಇದೆ ಅಂತೀರ? ಏನಿಲ್ಲ, ಯು ವಿಲ್ ಬಿ ವಾಕಿಂಗ್ ಟುವರ್ಡ್ಸ್ ದ ಗೋಲ್ ಸುಪ್ರೀಮ್ ಆ್ಯಂಡ್ ಯು ವಿಲ್ ಬಿ ಸೀಯಿಂಗ್ ಆಲ್ ದಿಸ್ ಥಿಂಗ್ಸ್ ವಿಲ್ ಬಿ ಫಾಲ್ಸ್. ಇಟ್ ವಿಲ್ ಬಿ ಜಸ್ಟ್ ಫಾಲಿಂಗ್ ಡೌನ್. ವ್ಯವಹಾರ ಮಾಡಿ. ಯಾವತ್ತು ರಾಮಕೃಷ್ಣ ಮಠದ ಅಥವಾ ನಮ್ಮ ಸನಾತನ ಧರ್ಮದಲ್ಲಿ ಯಾವತ್ತೂ ಎಲ್ಲರೂ ರಾಮಕೃಷ್ಣಾಶ್ರಮಕ್ಕೆ ಬಂದುಬಿಡಿ, ಎಲ್ಲ ಮಠಕ್ಕೆ ಹೋಗ್ಬಿಡಿ, ಎಲ್ಲರೂ ಶೃಂಗೇರಿಗೆ ಹೋಗಿ, ಎಲ್ಲರೂ ಕಾಶಿಗೆ ಹೋಗಿ ಅಂತ ಯಾವತ್ತೂ ಹೇಳಲ್ಲ. ಇದ್ದಲ್ಲೇ ಶೃಂಗೇರಿ ಕಾಶಿ. ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೆ, ನಿನ್ನ ಬಳಿಯೇ ವಾಸಿಸಿರುವೆ. ಸನ್ಯಾಸದೊಳ್ಳಿಲ್ಲ, ವೈರಾಗ್ಯದೊಳ್ಳಿಲ್ಲ. ಮತ್ತೆಲ್ಲಿದೆ? ಶ್ರದ್ಧೆಯಲ್ಲಿದೆಯೋ ಅಲ್ಲಿ ದೊರಕುವೆ ನಾನು. ಯಾಕಪ್ಪ ಭಾಳ ತಲೆ ಚಿಟ್ಟಿಡ್ಬಿಟ್ಟಿದೆ, ನಾನು ಸ್ವಲ್ಪ ಶಾಂತಿವನ ಅಂತಿದೆ, ಅಲ್ಲಿ ಹೋಗಿ ಬರಲಾ ಅಂತ ಬಂದರೆ ಅಲ್ಲೋದ್ರೂ ಅಶಾಂತಿವನವೇ ಅದು. ಯಾಕೆ ನೀನು ಹೋಗದೆ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀಯ, ಮೈಂಡ್ನ ತುಂಬಿಸ್ಕೊಂಡೇ ಹೋಗೋದು ನೀನು. ದೇವಸ್ಥಾನಗಳಿಗೆ, ಆಶ್ರಮಗಳಿಗೆ, ಮಠಗಳಿಗೆ, ಈ ತೀರ್ಥಕ್ಷೇತ್ರಗಳಿಗೆ ಹೋಗ್ಬೇಕಾದ್ರೆ ನೀವು ಭಾಳ ಬುದ್ಧಿವಂತರು. ಲಗೇಜ್ ತುಂಬಿಸ್ಕೊಂಡು ತೊಗೊಂಡೋದ್ರು. ಇವತ್ತು ಯಾವ್ದು ಹಾಕೋಬೇಕು, ನಾಳೆ ಯಾವ್ದು ಹಾಕೋಬೇಕು, ಅದು ಅದ್ರದ್ದೇನು ಕಲರ್ ಕಾಂಬಿನೇಷನ್ ಅವೆಲ್ಲ ಯೋಚನೆ ಮಾಡ್ತೀರಾ. ಇಲ್ಲಿ ಕಾಂಬಿನೇಷನ್ನೇ ಮರ್ತು ಬಿಡ್ತೀರಾ ನೀವು. ಯಾರು ಹೇಳೋದು, ಪ್ರತಿ ವರ್ಷ ಸ್ವಾಮೀಜಿ ನಾನು ತಿರುಪತಿಗೆ ಹೋಗಿ ಬಂದುಬಿಡ್ತೀನಿ. ಅದರಲ್ಲಿ ಏನಿದೆ? ಬಸ್ ಡ್ರೈವರ್ ದಿವಸ ಹೋಗಿ ಬರ್ತದೆ. ಅಲ್ಲಿ ಕೆಲಸ ಮಾಡೋರು ದಿವಸ ಹೋಗ್ತಾರೆ, ಅಲ್ಲೇ ಇದೆ. ಆದರೆ ಪುರಂದರದಾಸರು ಹೋದೆ ನೀನು ತಿರುಪತಿಗೆ? ಅಣ್ಣಮಾಚಾರ್ಯರು ಹೋದ್ರ ತಿರುಪತಿಗೆ? ಬ್ರಹ್ಮನು ಕಡಗಿನ ಪಾದಮ್ಮು
ಆ ಹಾಡು ಸಾಕು ನಿಮಗೆ. ಸ್ವಾಮಿನ ಪೂರ್ತಿಯನ್ನು ನೋಡಬೇಡಿ, ಪಾದಗಳನ್ನು ನೋಡಿ ಆ ಹಾಡನ್ನು ನೆನೆಸ್ಕೊಳ್ಳಿ ಸಾಕು, ನೀವು ವಾಪಸ್ಸೇ ಬರೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ನಾವು ಭಾಳ ಬುದ್ಧಿವಂತರು, ರಿಟರ್ನ್ ಟಿಕೆಟ್ ತಗೊಂಡೇ ಹೋಗೋದು. ಅದಕ್ಕೆ ತೀರ್ಥಕ್ಷೇತ್ರಗಳಿಗೆಲ್ಲ ಬಂದ್ಬಿಡ್ಬೇಕು. ಆವಾಗ 10ನೇ ತಾರೀಕು ನಾನು ಇಲ್ಲದೇ ಇದ್ರೆ ಅಯ್ಯೋ ಸೂರ್ಯನೇ ನಿಂತು ಬಿಡ್ತಾನೆ. ದೇವಸ್ಥಾನಗಳಿಗೆ ಹೋಗೋಕ್ಕೆ ರಿಟರ್ನ್ ಟಿಕೆಟ್ ತೊಗೊಂಡು ಹೋಗಬೇಡಿ. ಬಿ ದೇರ್, ಬಿ ಹ್ಯಾಪಿ ವಿತ್ ಗಾಡ್. ಎಂತ ಹಾಡ್ರಿ ಅದು, ಬ್ರಹ್ಮನು ಕಡಗಿನ ಪಾದಮು. ಶ್ರೀಮನ್ನಾರಾಯಣ ಅಂತ ಒಂದು ಹಾಡಿದೆ, MS ಸುಬ್ಬಲಕ್ಷ್ಮಿ ಹಾಡಿದಲ್ಲ. ಅಲ್ಲಿ ಪರಮಾಣು ರೂಪ ಅಂತ ಹೇಳ್ತಾಳೆ. ನೀವು ಈಗ ಹೇಳ್ತೀರ, ನಮ್ಮವರೆಲ್ಲ ಈಗ ಆಟಮು ಗಿಟಮ್ ಅಂತೆಲ್ಲ ಮಾತಾಡ್ತೀರಾ. ಸಹಸ್ರ ವರ್ಷಗಳ ಹಿಂದೆನೆ ಪರಮಾಣು ಸ್ವರೂಪ, ಪರಮಾಣು ರೂಪ ಪರಮಾತ್ಮನಿಗೆ, ನಾರಾಯಣನಿಗೆ ಹೇಳ್ತಾರೆ. ಸೊ ಇದಿಷ್ಟು ಮನಸ್ಸಲ್ಲಿ ಇಟ್ಕೊಳ್ಳಿ. ಕೊನೆಯ ಹಾಡು ಹಾಡ್ತೀನಿ, ಹಾಡಿಬಿಟ್ಟು ಮನೆಗೆ ಹೋದಾಗ ಚಿಂತನ ಮಂಥನ ಮಾಡಿ ನಾನು ಹೇಳೋದನ್ನು ಜ್ಞಾಪಕ ಇಟ್ಕೊಳ್ಳಿ. ವೆನ್ ಯು ಗೋ ಟು ದ ಟೆಂಪಲ್ಸ್, ವೆನ್ ಯು ಗೋ ಟು ದ ಸ್ಪಿರಿಚುವಲ್ ಪ್ಲೇಸ್, ವೆನ್ ಯು ಗೋ ಟು ದ ಹೋಲಿ ಪ್ಲೇಸಸ್, ಎಂಟಿ ಯುವರ್ ಮೈಂಡ್. ಗೋ ದರ್ ಆ್ಯಂಡ್ ಫಿಲ್ ಇಟ್ ಅಪ್ ವಿತ್ ದಿ ವಂಡರ್ಫುಲ್ ಥಾಟ್ಸ್, ಡಿವೈನ್ ಥಾಟ್ಸ್. ತುಂಬ್ದಾಗೇನು ನಾವು ಮತ್ತೆ ತುಂಬಿಸೋಕ್ಕಾಗಲ್ಲ ಅಲ್ವಾ? ನೀವೇ ಹೇಳಿ. ಏನಮ್ಮ? ಅಣುಕಾಡು, ಅದು ಆ ಹಾಡು ಇದೆ. ಅಣು ರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ನೋಡಿ, ಅಣು ಅಲ್ಲೂ ಇದೆ. ನಾವು ಇವರೆಲ್ಲ ಪಾಪ ನಮ್ಮ ಜೊತೆ ಆಗ್ಬಿಟ್ಟಿದ್ದಾರೆ. ಇವರೆಲ್ಲ ಹೊಸ ಪೀಳಿಗೆ ಬರುತ್ತವಲ್ಲ ಒಂದಷ್ಟು, ಆ ಹುಡುಗರೆಲ್ಲ ಬರ್ತಿರ್ತಾರಲ್ಲ ಓಡಾಡ, ಅವ್ರು ಕೇಳಿ ಆಟಮ್ ಅಂದರೆ ಆಟಮ್, ನ್ಯೂಟನ್. ಆಟಮ್ ಇದು ವೆಸ್ಟಲ್ಲಿ ಕಂಡುಹಿಡಿದಿದ್ದು ಐನ್ಸ್ಟೀನ್, ನ್ಯೂಟನ್ ಅಂತ ಹೇಳ್ಕೊಂಡು ಹೊರಟೋಗ್ತಾರೆ. ಯಾರು ದಾಸರು ಅಂತ ಹೇಳಲ್ಲ, ಯಾಕಂದ್ರೆ ನಾವು ಹೆಸರುಳೋಕ್ಕೆ ಅವ್ರಿಗೆ ಅವಮಾನ. ಈ ತಾಯಿಯವರೇನೋ ಹೇಳಿಬಿಟ್ರು, ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ 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 ಅತಿ ಆನಂದ. ಎಂತ ಹಾಡ್ರಿ ಇದು. ಗುರುಗಳು ಕೇಳ್ಕೊಳ್ಳಿ, ಈ ಹಾಡು ಹಾಡುವಾಗ ಗುರುಗಳಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಧ್ಯಾನಗೈಯಲೆಂತು ಹೇ ಪ್ರಭು, ಧ್ಯಾನಗೈಯಲೆಂತು. ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಧ್ಯಾನಗೈಯಲೆಂತು ಹೇ ಪ್ರಭು, ಧ್ಯಾನಗೈಯಲೆಂತು. ಧ್ಯಾನಾಮೃತವ ಪಾನವ ಮಾಡದೆ, ಧ್ಯಾನಾಮೃತವ ಪಾನವ ಮಾಡದೆ, ಮನವು ನಿಲ್ಲುವುದಂತು ಹೇ ಪ್ರಭು, ಮನವು ನಿಲ್ಲುವುದಂತು ಹೇ ಪ್ರಭು, ಮನವು ನಿಲ್ಲುವುದಂತು. ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಧ್ಯಾನಗೈಯಲೆಂತು ಹೇ ಪ್ರಭು, ಧ್ಯಾನಗೈಯಲೆಂತು.
ಕೊಳೆ ಕಸ ತುಂಬಿದ ಹೃದಯಕ್ಕೆ ಹೇ ಪ್ರಭು, ಕೊಳೆ ಕಸ ತುಂಬಿದ, ಕೊಳೆ ಕಸ ತುಂಬಿದ ಹೃದಯಕ್ಕೆ ಹೇ ಪ್ರಭು, ನಿನ್ನ ಕರೆಯಲೆಂತು ಕೊಳೆ ಕಸ ತುಂಬಿದ ಹೃದಯಕ್ಕೆ ಹೇ ಪ್ರಭು, ನಿನ್ನ ಕರೆಯಲೆಂತು ನೀ ಬಾರದೆ ಈ ಹೃದಯ ಮಂದಿರವು, ನೀ ಬಾರದೆ ಈ ಹೃದಯ ಮಂದಿರವು ಶುಚಿಯಾಗುವುದೆಂತು ಹೇ ಪ್ರಭು, ಶುಚಿಯಾಗುವುದೆಂತು. ನೀ ಬಾರದೆ ಈ ಹೃದಯ ಮಂದಿರವು, ನೀ ಬಾರದೆ ಈ ಹೃದಯ ಮಂದಿರವು ಶುಚಿಯಾಗುವುದೆಂತು ಹೇ ಪ್ರಭು, ಶುಚಿಯಾಗುವುದೆಂತು. ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಕ್ಷಣ ಕ್ಷಣಕ್ಕೂ ಈ ಮನವು ಚಲಿಸುತ್ತೀರೆ, ಧ್ಯಾನಗೈಯಲೆಂತು ಹೇ ಪ್ರಭು, ಧ್ಯಾನಗೈಯಲೆಂತು. ಹೇ ಕರುಣಾಮಯ, ಪ್ರಭು ನಯ, ಹೇ ಕರುಣಾಮಯ ದಯಗೈದನ್ನಯ, ಹೃದಯ ಕುಟೀರಕ್ಕೆ ಬಾ ಹೇ ಪ್ರಭು, ಹೃದಯ ಕುಟೀರಕ್ಕೆ ಬಾ. ಅನಂತ ಕಾಲದ ಕತ್ತಲ ಕಳೆದು, ಅನಂತ ಕಾಲದ ಕತ್ತಲ ಕಳೆದು, ಜ್ವಲಂತ ಜ್ಯೋತಿಯತ್ತ ಹೇ ಪ್ರಭು, 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 ಜ್ವಲಂತ ಜ್ಯೋತಿಯತ್ತ. ಇಷ್ಟು ಹೇಳಿ ಗುರು ಪೂರ್ಣಿಮೆಯ ದಿವಸ ಆ ಗುರುವಿನಲ್ಲಿ ಪ್ರಾರ್ಥಿಸ್ಕೊಳ್ಳೋಣ. ಜ್ವಲಂತ ಜ್ಯೋತಿಯತ್ತ, ಅಂಧಕಾರದಲ್ಲಿದ್ದೀವಿ, ಯಾವ ಲೈಟು, ಯಾವ ಟ್ಯೂಬ್ ಲೈಟು, ಯಾವ ಆರ್ಕ್ ಲೈಟು, ಯಾವ ಲೈಟು ಯಾವುದು ಇಲ್ಲ. ಆ ದಿವ್ಯ ಜ್ಯೋತಿಯ ಮುಂದೆ ಆ ಜ್ವಲಂತ ಜ್ಯೋತಿಯನ್ನು ತರೋ ಥರ ನಾವು ಪ್ರಾರ್ಥಿಸ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಮಂಗಳವನ್ನು ಹೇಳ್ತೀನಿ.
ಮುಂದಿನ ಭಾನುವಾರ 7 ಗಂಟೆಗೆ ದಯವಿಟ್ಟು ಬರಬೇಕು. ಇಂಥ ಅವಕಾಶ ನಾನು ಬೆಂಗಳೂರಿನವ್ರಿಗೆ ಹೇಳಿದ್ರೆ ಅಷ್ಟು ಸಂತೋಷ ಪಡ್ತು. ಸ್ವಾಮೀಜಿ ನಮಗೆ ನಾವು ಬರ್ತೀವಿ. ಬೇಡಮ್ಮ, ನಿಮಗೆ ಇಲ್ಲೇ ಇನ್ನೊಂದು ದಿವಸ ಬಂದು ನಾನು ಬರ್ತೀನಿ, ಇಲ್ಲಿಗೆ ನಾನು ಬರ್ತೀನಿ ಅಂತ. ನಿನ್ನೆ ರಾತ್ರಿ ಒಬ್ಬರು ಭಕ್ತರು ಫೋನ್ ಮಾಡಿದ್ರು. ಶಾಂತಮ್ಮ ಅಂತ ಅವ್ರ ಹೆಸರು. ಬೆಂಗಳೂರಿಂದ ಫೋನ್ ಮಾಡಿದ್ರು. ಅವರು ನಾಳೆ ನಿಮ್ಮ ಪಾವಗಡಕ್ಕೆ ನಾನು ಬರ್ತೀನಿ, ನಾನು ಯಾವಾಗಲೂ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ ನಿಮ್ಮದು ಪ್ರೋಗ್ರಾಮ್ನ ವೆಬಿನಾರಲ್ಲಿ, ನಾನು ನಿಮ್ಮನ್ನು ನೋಡಬೇಕು ಸ್ವಾಮೀಜಿ. ಶಿ ಈಸ್ ಎಲ್ಡರ್ಲಿ ಲೇಡಿ, ಮೇ ಬಿ ಶಿ ಈಸ್ 65-70 ಇರ್ಬೋದು. ನಾನು ಹೇಳಿದೆ, ಬೇಡ ತಾಯಿ, ನಾನೇ ಬರ್ತಿದ್ದೀನಿ ಬೆಂಗಳೂರಿಗೆ. ಹೌದಾ ಅಂಥೇಳಿ ಬೆಳಗ್ಗೆ ಗೋಕುಲೆಗೆ ಬಂದುಬಿಟ್ಟಿದ್ದಾರೆ, ಮುಂಚೆನೇ ಬಂದಿದ್ದಾರೆ. ಕಾರ್ಯಕ್ರಮ ಎಲ್ಲ ಆಯಿತು. ಎಲ್ಲರೂ ನಮಸ್ಕಾರ ಮಾಡ್ಲಿಕ್ಕೆ ಬರ್ತಾರೆ. ನಮಸ್ಕಾರ ಮಾಡೋಕ್ಕೆ ಬಂದಾಗ ಈಕೆನೂ ಬಂದರು. ನಾನು ನೋಡಿಲ್ಲ ಅವ್ರನ್ನ, ಜ್ಞಾಪಕ ಇಟ್ಕೊಳ್ಳಿ, ನೋಡಿಲ್ಲ ನಾನು. ಓನ್ಲಿ ಐ ಹರ್ಡ್ ಎಸ್ಟರ್ಡೇ ಶಿ ಗಾಟ್ ಮೈ ನಂಬರ್ ಆ್ಯಂಡ್ ಶಿ ಗಿವ್ ಮಿ ಎ ಕಾಲ್. ನೋಡಿದ ತಕ್ಷಣ ನಮಸ್ಕಾರ ಮಾಡಿ ಗುಳೋ ತಳಕ್ಕೆ ಶುರು ಮಾಡಿಬಿಟ್ರು. ಯಾವಾಗ ಭಾನುವಾರ ನಿಮ್ಮನ್ನು ವೆಬಿನಾರಲ್ಲಿ ನೋಡ್ತೀನೋ, ನಾನು ನಿಮ್ಮನ್ನು ನೋಡಬೇಕು ಅಂತ ಪ್ರಯತ್ನ ಪಡ್ತಿದ್ದೆ ಸ್ವಾಮೀಜಿ. ಸರಿಯಾಗಿ ಮಾಹಿತಿ ನಂಗೆ ಸಿಗ್ತಿರ್ಲಿಲ್ಲ. ಅದಕ್ಕೆ ಪಾವಗಡಕ್ಕೆ ಹೋಗೋಣ ಅಂತ ನಾನು ಪ್ಲ್ಯಾನ್ ಮಾಡಿ ಇವತ್ತು ಬರೋಣ ಅಂತಿದ್ದೆ. ಆದರೆ ನೀವೇ ಇಲ್ಲಿ ಬಂದಿದ್ದೀರಾ, ಎಂಥ ಪುಣ್ಯ ನನಗೆ, ಎಂಥ ಭಾಗ್ಯ ಅಂತ ಹೇಳ್ತಾ ಇದ್ರಿ. ಸೊ ಎಂದರೋ ಮಹಾನುಭಾವರು, ಅಂದರಿಗೂ ವಂದನ. ಗೊತ್ತಿಲ್ಲ ಯಾರು, ಈಗ 1000 ದಾಟ್ಬಿಟ್ಟಿದೆ. 1500, 2000ವರೆಗೂ ಹೋಗ್ತಾ ಇದೆ, ಜನ ನೋಡ್ತಾ ಇದ್ದಾರೆ. 2000 ನೀವು ಹೇಳ್ತೀರಿ, ಸ್ವಾಮಿ ಅದೇ ಪಾಠ ಪಾಡ್ತಾ ಉಂಟಾರ ಸ್ವಾಮಿ 2000 ಜನ ನೋಡ್ತಾರೆ. ರಾಮನಾಥ್ ಹೊರಗಡೆ ಹೇಳಬೇಕು, ನೀವೆಲ್ಲರೂ ಹೇಳಬೇಕು, 2000 ಜನ ನೋಡ್ತಾರೆ. ಕೋವಿಡಲ್ಲಿ ಆರಂಭ ಮಾಡಿದ್ದು, ಎಲ್ಲರೂ ಆರಂಭ ಮಾಡಿದ್ರು. ಹಾಂ, ಆಮೇಲೆ ಇಲ್ಲಿ ಶುಷ್ಕವಾಗಿದ್ದರೆ, ಪರಿಶುದ್ಧವಾಗಿದ್ದರೆ ತಾಯಿ, ಇದು ಶುಷ್ಕವಾಗಿರಬಾರ್ದು, ಪರಿಶುದ್ಧವಾಗಿರಬೇಕು. ಆಗ ಭಗವಂತನ ಕೃಪೆ ತಾನಾಗಿ ಬರೋಕ್ಕೆ ಅಂತ ಇದೊಂದು ಉದಾಹರಣೆ ಕೊಟ್ಟು ಇಲ್ಲಿಗೆ ಮಂಗಳವನ್ನು ಹೇಳ್ತೀನಿ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೇಣಿತಂ ಜಗತ್ ಹರಿಃ ಓಂ.